ಧ್ಯಾನ ಸಾಧನೆ ಮಾಡಿಕೊಳ್ಳಲಿಕ್ಕೆ, ಧ್ಯಾನ ಸಾಧನೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹಾ ಅವತಾರ್ ಫೌಂಡೇಶನ್ ಅವರಿಗೆ, ಶ್ರೀಯುತ ರಂಗನಾಥ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳೋಣ. ಈಗ ಸತ್ಸಂಗ ಮುಂದುವರಿಸ್ಕೊಳ್ಳೋಣ. ಆತ್ಮೀಯ ಧ್ಯಾನ ಮಿತ್ರರೇ, ನಾವು ಈ ದಿನ ತಿಳಿದುಕೊಳ್ಳಲಿಕ್ಕೆ ಹೊರಟಿರುವಂತಹ ವಿಷಯ ಎಲ್ಲರಿಗೂ ಗೊತ್ತಿರುವಂತದ್ದೇ. ಅದು ಇಲ್ಲಿ ಮತ್ತೊಮ್ಮೆ ತಿಳ್ಕೊಳ್ಳೋಣ. ಆ ವಿಷಯ ಏನು ಅಂತ ಹೇಳಿದ್ರೆ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಜ್ಞಾನ ನವರತ್ನಗಳು. ಜ್ಞಾನ ನವರತ್ನಗಳು. ಈ ಜ್ಞಾನ ನವರತ್ನಗಳೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ನ ಮೂಲ ಸಿದ್ಧಾಂತಗಳು. ಇದು PSSM ನ ಜ್ಞಾನ ಪ್ರಕಾಶ. ಈ ಜ್ಞಾನವನ್ನ ನೀಡುವುದರ ಮೂಲಕ PSSM ವಿಶ್ವದ ಇತರ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳಿಗಿಂತ ವಿಭಿನ್ನವಾಗಿ ಕಂಡುಬರುತ್ತದೆ. ಏಕೆಂದರೆ ಈ ಜ್ಞಾನ ಬಹಳ ವಿಶಿಷ್ಟವಾದದ್ದು, ಸಾರವತ್ತಾದದ್ದು, ಸತ್ಯಯುತವಾದದ್ದು, ರತ್ನಗಳಿಗಿಂತ ಮಿಗಿಲಾದ. ನಾವೇನು ಈ ಸೃಷ್ಟಿಯಲ್ಲಿ ನವರತ್ನಗಳು ಅಂತೇಳಿ ಕರಿತೀವಿ, ಪಚ್ಚೆ, ಹವಳ, ನೀಲ, ಮುತ್ತು, ಮಾಣಿಕ್ಯ, ವಜ್ರ, ವೈಡೂರ್ಯ, ಇವೇ ಅಮೂಲ್ಯ ಅಂದ್ಕೊಂಡಿದ್ದೀವಿ. ಆದರೆ ಅವುಗಳಿಗಿಂತ ಅಮೂಲ್ಯವಾದಂತಹದ್ದು ಯಾವುದು ಅಂದ್ರೆ ಜ್ಞಾನ. ಆ ಜ್ಞಾನವನ್ನ ನಾವು ಈ ನವರತ್ನಗಳ ಮೂಲಕ, ಅಂದ್ರೆ ನವರತ್ನಗಳೆನಿಸಿರುವಂತಹ 9 ಸತ್ಯ ವಾಕ್ಯಗಳ ಅರಿವಿನ ಮೂಲಕ ತಿಳಿದುಕೊಳ್ಳೋಣ. ಹಾಗಾಗಿ ಇವುಗಳನ್ನ ನಾವು PSSM ನ ಮೂಲ ತತ್ವಗಳು ಅಥವಾ ಮೂಲ ಸಿದ್ಧಾಂತಗಳು ಅಂತೇಳಿ ಹೇಳ್ತೇವೆ. ಈ ಮೂಲ ಸಿದ್ಧಾಂತಗಳನ್ನ ನಾವು ಪ್ರತಿದಿನ ಮೆಲುಕು ಹಾಕುತ್ತಲೇ ಇರಬೇಕು. ಪ್ರತಿದಿನ ತಿಳಿದುಕೊಳ್ಳುವ, ಪುನರ್ಮನನ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲೇ ಇರಬೇಕು. ಆ ಪ್ರಯತ್ನದಲ್ಲಿ ನಿರಂತರ ಧ್ಯಾನ ಸಾಧನೆ, ನಿರಂತರ ಅನುಭವಗಳ ಕೇಳುವಿಕೆ, ನಿರಂತರ ಸ್ವಾಧ್ಯಾಯ, ನಿರಂತರ ಸತ್ಸಂಗ ಮತ್ತು ನಿರಂತರವಾದಂತಹ ಶೋಧನೆಯಲ್ಲಿ ನಾವು ತೊಡಗಿದ್ದಾಗ ಈ ಸಿದ್ಧಾಂತಗಳ ಅರಿವು ನಮಗೆ ಆಗುತ್ತೆ. ಅಂತಹ ಸಿದ್ಧಾಂತಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ನಾವಿಲ್ಲಿ ಅರ್ಧ ಗಂಟೆ ಸಮಯದಲ್ಲೇ ಇವುಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಬೇಕಾಗಿರೋದ್ರಿಂದ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಅದರಲ್ಲಿ 9 ನವರತ್ನಗಳು. ಆ ನವರತ್ನಗಳನ್ನ ನಮ್ಮ ಗುರುಗಳಾದಂಥ ಪತ್ರಿಜಿಯವರು 3 ಭಾಗಗಳಾಗಿ ಮಾಡಿ ವಿವರಣೆ ಕೊಡ್ತಾರೆ. ಮೊದಲನೇದು 3 ಜ್ಞಾನದ ಅಂಶಗಳು. ಜೀವವೇ ದೇವರು. ಎರಡನೇದು ದೇಹವೇ ದೇವಾಲಯ. ಮೂರನೇದು ನಾನೇ ಎಲ್ಲ. ಇವು 3 ಜ್ಞಾನದ ಅಂಶಗಳು ಅಥವಾ ಜ್ಞಾನದ ಸ್ಥಿತಿಗಳು. ಮತ್ತೆ 4 ಹೇಳ್ತಾರೆ, ಶ್ವಾಸವೇ ಗುರು, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ. ಈ 4 ಅಂಶಗಳನ್ನ ಸಾಧನೆಯ ಅಂಶಗಳಾಗಿ, ಸಾಧನೆಯ ಪ್ರಕರಣಗಳಾಗಿ ತಿಳಿಸ್ಕೊಡ್ತಾರೆ. ಇನ್ನು ಉಳಿದಿರ್ತಕ್ಕಂಥ 2 ಅಂಶಗಳು ದಾನವೇ ಧರ್ಮ, ಧರ್ಮವೇ ಪುಣ್ಯ. ಇವುಗಳನ್ನ ಕರ್ಮ ಪ್ರಕರಣಗಳು ಎನ್ನುವಂತಹ ಅಂಶಗಳಲ್ಲಿ ಹೇಳ್ತಾರೆ. ಅಂದ್ರೆ ನವರತ್ನಗಳು 3 ವಿಧದಲ್ಲಿ. ಒಂದು ಜ್ಞಾನದ ಅಂಶಗಳು, ಎರಡನೇದು ಸಾಧನೆಯ ಅಂಶಗಳು, ಮೂರನೇದು ಕರ್ಮದ ಅಂಶ. ಇವುಗಳನ್ನ ನಾವು ಮೊದಲನೇದಾಗಿ ಜ್ಞಾನದ ಅಂಶಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ, ಮೊದಲನೆಯದೇ ಜೀವವೇ ದೇವರು, ಅದನ್ನೇ ಆತ್ಮವೇ ಪರಮಾತ್ಮ ಅಂತೇಳಿ. ಅಂದ್ರೆ ಜೀವ ಇರ್ತಕ್ಕಂತಹ ಪ್ರತಿಯೊಂದು ಜೀವಿಯೂ ಕೂಡ ಜೀವಾತ್ಮ ಎಂಬುದಾಗಿ ಕರೆಯಲ್ಪಡುತ್ತೆ.
ಆ ಜೀವವೇ ಚೈತನ್ಯ. ಆ ಜೀವವೇ ಅಥವಾ ಪ್ರಾಣವೇ ಚೈತನ್ಯ. ಆ ಚೈತನ್ಯವೇ ಆತ್ಮ. ಅಂದ್ರೆ ಈ ದೇಹದಲ್ಲಿ ಆ ಚೈತನ್ಯ, ಆ ಪ್ರಾಣ, ಆ ಉಸಿರು ಅಥವಾ ಆ ಜೀವ ಇಲ್ಲದೆ ಇದ್ದರೆ ಅದು ನಿಶ್ಶಕ್ತವಾಗುತ್ತದೆ, ನಿರ್ಜೀವವಾಗುತ್ತದೆ. ಹಾಗೆ ನಿರ್ಜೀವವಾಗಿರುವಂತಹ ಜೀವ ಆ ದೇಹಕ್ಕೆ ಬರಬೇಕು ಅಂದ್ರೆ ಅದು ಆತ್ಮದಿಂದ ಬರುವಂಥದ್ದು. ಆದ್ದರಿಂದ ಆತ್ಮವೇ ಪರಬ್ರಹ್ಮ, ಪರಮಾತ್ಮ ಅಂತೇಳಿ. ಜೀವವೇ ದೇವರು. ಅಂದ್ರೆ ನಾವು ಜೀವದಿಂದ ಇದ್ದೇವೆ. ಆ ಜೀವದಿಂದ ಇರಲಿಕ್ಕೆ ಕಾರಣವಾಗಿರುವುದೇ ಆತ್ಮ. ಆ ಆತ್ಮವೇ ಪರಮಾತ್ಮ. ಆತ್ಮ ಇಲ್ಲದಿದ್ದರೆ ನಾವು ಶವವಿದ್ದಂತೆ. ಹಾಗಾಗಿ ನಾವು ಜೀವಾತ್ಮರಾಗಿ ಆ ಆತ್ಮ ಎನ್ನುವುದನ್ನ ತಿಳಿದುಕೊಳ್ಳಬೇಕೆಂದರೆ ನಾವು ಧ್ಯಾನ ಸಾಧನೆ ಮಾಡಬೇಕು. ಅಂದ್ರೆ ನಾವು ಬರೀ ದೇಹವೂ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿಯೂ ಅಲ್ಲ, ಆತ್ಮ ಅನ್ನುವಂಥ ಜ್ಞಾನವನ್ನ ನಾವು ತಿಳಿದುಕೊಳ್ಳಬೇಕು. ಹಾಗಾಗಿ ನಾವು ಜೀವಾತ್ಮರು, ಆತ್ಮ ಸ್ವರೂಪರು, ಚೈತನ್ಯ ಸ್ವರೂಪರು. ಪ್ರತಿಯೊಂದು ಜೀವಿಯೂ ಆತ್ಮ ಸ್ವರೂಪವೇ ಆಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳಿದುಕೊಳ್ಳಬೇಕು. ಅದೇ ಜ್ಞಾನದ ಮೊದಲನೆಯ ಸತ್ಯ ವಾಕ್ಯ. ಅಂದ್ರೆ ಈ ಶರೀರದಲ್ಲೆಲ್ಲ ನಾನು ಅನ್ನುವಂಥದ್ದು ತುಂಬಿದೆ. ಅಂದ್ರೆ ಬರೀ ಕೈ ಮಾತ್ರ ನಾನು ಅಂತ ಹೇಳಲ್ಲ. ಕಾಲು ನಾನೇ, ತಲೆಯೂ ನಾನೇ, ಕಣ್ಣು ನಾನೇ, ಕಿವಿಯೂ ನಾನೇ. ನನ್ನ ದೇಹದಲ್ಲಿರುವಂತಹ ಪ್ರತಿ ಕಣ ಕಣವು, ಪ್ರತಿ ಅಂಗ ಅಂಗವು ಚೈತನ್ಯದಿಂದ ತುಂಬಿದೆ. ಆ ಚೈತನ್ಯವೇ ನಾನು. ಆ ನಾನೇ ಬ್ರಹ್ಮ, ನಾನೇ ಜೀವ. ಆ ಜೀವವೇ ದೇವರು. ನಾವೇನ್ ಮಾಡ್ತಿದೀವಿ? ದೇವರು ಅಂದ್ರೆ ಹೊರಗಡೆ ಹುಡುಕ್ತಿದೀವಿ. ದೇವಾಲಯದಲ್ಲಿ ದೇವರಿದ್ದಾನೆ, ವಿಗ್ರಹದಲ್ಲಿ ದೇವರಿದ್ದಾನೆ, ಕಾಶಿಯಲ್ಲೇ ಶಿವನಿದ್ದಾನೆ, ಮೆಕ್ಕಾದ ಮಸೀದಿಯಲ್ಲೇ ದೇವರಿದ್ದಾನೆ. ಹೀಗೆ ದೇವರನ್ನ ಹೊರಗಡೆ ಹುಡುಕ್ತಾ ಇದ್ದೀವಿ ನಾವು. ಆ ಹೊರಗಡೆ ಹುಡುಕುವುದರ ಬದಲಾಗಿ ನಿನ್ನ ಒಳಗಡೆಯೇ ಹುಡುಕು. ಆ ಒಳಗಡೆಯೇ ದೇವರಿದ್ದಾನೆ, ನೀನೇ ದೇವರಾಗಿದ್ದೀಯಾ ಎಂಬುದನ್ನ ನಾವು ತಿಳಿದುಕೊಳ್ಳುವುದೇ ಮೊದಲನೆಯ ಸತ್ಯ. ಅಂದ್ರೆ ನಾನೇ ದೇವರು, ನನ್ನಲ್ಲಿಯೇ ದೇವರನ್ನ ಹುಡುಕಿಕೊಳ್ಳಬೇಕು ಅನ್ನುವಂಥದ್ದು ಮೊದಲನೇದು. ಹಾಗಾಗಿ ಇದನ್ನೇನ್ ಹೇಳ್ತೀವಿ? ಜೀವವೇ ದೇವರು, ಆತ್ಮವೇ ಪರಬ್ರಹ್ಮ ಅಂತ. ಎರಡನೇದಾಗಿ ಬಂದ್ರೆ ದೇಹವೇ ದೇವಾಲಯ. ದೇಹವೇ ದೇವಾಲಯ. ಈ ಜೀವ ಇರುವಂತಹ ಆಶ್ರಯ ಸ್ಥಾನ ಏನಿದೆ, ಈ ದೇಹ ಏನಿದೆ, ಅದು ದೇವಾಲಯ. ಅಂದ್ರೆ ಪರಿಶುದ್ಧವಾದ ಆಲಯ, ಶಾಂತಿಯ ನಿಲಯ. ಆ ದೇವಾಲಯವನ್ನ ನಾವು ಪರಿಶುಭ್ರವಾಗಿ ಇಟ್ಟುಕೊಳ್ಳಬೇಕು. ಅದನ್ನ ದೇವಾಲಯ ಎಂದು ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ಜೀವವೇ ದೇವರು. ದೇವರಿರುವ ಈ ವಾಸಸ್ಥಾನ ಎಲ್ಲೋ ಇಲ್ಲ, ನಿನ್ನೊಳಗೆ ಇದೆ. ಆ ನಿನ್ನೊಳಗಿರುವ ಜೀವಕ್ಕೆ ಆಶ್ರಯ ಕೊಟ್ಟಿರ್ತಕ್ಕಂಥ ಈ ದೇಹವೇ ದೇವಾಲಯ. ಅದಕ್ಕೆ ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ದೇಹೋ ದೇವಾಲಯ ಪ್ರೋಕ್ತಃ ಅಂತೇಳಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವೋ ಸನಾತನಃ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಸನಾತನ ಕಾಲದಿಂದ ಇರ್ತಕ್ಕಂತಹ ದೈವತ್ವ, ಜೀವಾತ್ಮ ಆ ದೇವಾಲಯದಲ್ಲಿ ಇದೆ, ಆ ದೇಹದಲ್ಲಿಯೇ ಇದೆ. ಹಾಗಾಗಿ ಆ ದೇಹವೇ ದೇವಾಲಯ. ಸನಾತನವಾಗಿರ್ತಕ್ಕಂತಹ ಕಾಲದಿಂದಲೂ, ಅನಾದಿ ಕಾಲದಿಂದಲೂ, ಸೃಷ್ಟಿಗೆ ಪ್ರಾರಂಭದಿಂದಲೂ ಕೂಡ, ಅಂದ್ರೆ ಸೃಷ್ಟಿಯ ಪ್ರಾರಂಭದಿಂದಲೂ ಆ ದೈವತ್ವ ಇದೆ. ಸೃಷ್ಟಿ ಪ್ರಾರಂಭವಾಗುವುದಕ್ಕಿಂತ ಹಿಂದೆಯೂ ದೈವತ್ವ ಇದೆ. ಹಾಗಾಗಿ
ಆ ದೈವತ್ವ ಈ ಭೂಮಿಯ ಮೇಲೆ ಬರಲಿಕ್ಕೆ ಆಧಾರವಾಗಿರ್ತಕ್ಕಂಥ ಈ ದೇಹವನ್ನ ನಾವು ದೇವಾಲಯ ಎಂದು ತಿಳಿದುಕೊಳ್ಳ. ಬರೀ ದೇವಾಲಯದಲ್ಲಿ ಮಾತ್ರ ದೇವರಿಲ್ಲ, ನಿನ್ನ ದೇಹದಲ್ಲಿಯೇ ದೇವರಿದ್ದಾನೆ. ಹಾಗಾಗಿ ನಿನ್ನ ದೇಹವನ್ನು ಕೂಡ ಶುಭ್ರವಾಗಿ, ಪರಿಶುದ್ಧವಾಗಿ, ಶಕ್ತಿದಾಯಕವಾಗಿ ಇಟ್ಟುಕೊಳ್ಳಬೇಕು. ಆಗ ಅದು ದೇವಾಲಯದಂತೆ ಪ್ರಶಾಂತವಾಗಿ ಸ್ವಾಸ್ಥ್ಯದಿಂದ ಇರುತ್ತದೆ. ಆದ್ದರಿಂದ ಈ ದೇಹವೇ ದೇವಾಲಯ ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು. ಆ ದೇಹವೇ ದೇವಾಲಯ ಎಂದು ಎಲ್ಲ ಮಹಾಜ್ಞಾನಿಗಳು ತಿಳಿದಿದ್ದರು. ಶಂಕರಾಚಾರ್ಯರು ತಿಳಿದಿದ್ರು, ಜೀಸಸ್ ಕ್ರಿಸ್ತ ತಿಳಿದಿದ್ರು, ಮೊಹಮ್ಮದ್ ಪೈಗಂಬರ್ ತಿಳಿದಿದ್ರು, ಗೌತಮ ಬುದ್ಧರು ತಿಳಿದಿದ್ರು, ಮಹಾವೀರರು ತಿಳಿದಿದ್ರು. ಹೀಗೆ ಎಲ್ಲ ಜ್ಞಾನಿಗಳು ಕೂಡ ತಿಳಿದುಕೊಂಡಿದ್ರು. ಇಂಥ ಜ್ಞಾನವನ್ನ ತಿಳಿಯದೇ ಇರ್ತಕ್ಕಂಥವ್ರೆ ಅಜ್ಞಾನಿಗಳು. ಅಂದ್ರೆ ಈ ಜೀವವೇ ದೇವರು, ಈ ಜೀವವಿರುವ ಈ ದೇಹವೇ ದೇವಾಲಯ ಎನ್ನುವುದನ್ನ ತಿಳಿಯದೇ ಇರುವುದೇ ಅಜ್ಞಾನ. ಹಾಗಾಗಿ ನಾವು ಸಮಸ್ಯೆಗಳನ್ನ, ರೋಗಗಳನ್ನ, ಕಷ್ಟಗಳನ್ನ ಎದುರಿಸ್ತಾ ಇದ್ದೀವಿ. ಯಾವಾಗ ನನ್ನ ದೇಹವೇ ದೇವಾಲಯ, ನನ್ನೊಳಗಿರುವ ಜೀವವೇ ದೇವರು ಎಂಬ ಜ್ಞಾನವನ್ನು ಹೊಂದುವೆವೋ ಆಗ ನಾವು ಆನಂದದಿಂದ ಜೀವಿಸುತ್ತೇವೆ. ಅದಕ್ಕೋಸ್ಕರ ನಾವು ಆತ್ಮಜ್ಞಾನವನ್ನ ಹೊಂದಬೇಕೆಂದರೆ ಈ ದೇಹವೇ ದೇವಾಲಯ ಎಂಬುದನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇನ್ನು ಮೂರನೇದಾಗಿ ಹೇಳ್ತಾರೆ, ನಾನೇ ಎಲ್ಲ. ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಮಮಾತ್ಮ ಸರ್ವಭೂತಾತ್ಮ ಅಂತೆ. ಅಂದ್ರೆ ದೇವರು ನನ್ನೊಳಗೆ ಮಾತ್ರ ಇಲ್ಲ, ನಿನ್ನಲ್ಲಿಯೂ ಇದ್ದಾನೆ, ಪ್ರತಿ ವಸ್ತುವಿನಲ್ಲಿಯೂ ಇದ್ದಾನೆ, ಪ್ರತಿ ಜೀವಿಯಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಅಂದ್ರೆ ದೇವರು ಸರ್ವಾಂತರ್ಯಾಮಿ, ಸ್ವಯಂ ಪ್ರಕಾಶ. ಎಲ್ಲೆಲ್ಲಿ ಸ್ವಯಂ ಇದೆಯೋ, ನಾನು ಇದೆಯೋ. ನಾನು ಅಂದ್ರೆ ಇಲ್ಲಿ ಅಹಂಕಾರವಲ್ಲ, ನಾನು ಅಂದರೆ ಆತ್ಮ. ಆ ಆತ್ಮ ಎಲ್ಲೆಡೆ ಇದೆ, ಅದು ಶಾಶ್ವತ, ಅದು ಅನಂತ. ಅದೇ ಪರಮಾತ್ಮ. ಆ ಪರಮಾತ್ಮ ಎಲ್ಲೆಡೆಯೂ ಇದ್ದಾನೆ. ಹಾಗೆಯೇ ನಾನೇ ಎಲ್ಲ, ಎಲ್ಲವೂ ನಾನು. ನನ್ನಲ್ಲೇ ಎಲ್ಲವೂ ಇದೆ, ಎಲ್ಲವೂ ನಾನೇ ಆಗಿದ್ದೇನೆ. ನನ್ನನ್ನ ಬಿಟ್ಟು ದೇವರಿಲ್ಲ, ದೇವರನ್ನ ಬಿಟ್ಟು ನಾನಿಲ್ಲ. ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ, ನಾನು ಬೇರೆಯಲ್ಲ, ದೇವರು ಬೇರೆಯಲ್ಲ. ಎಲ್ಲವೂ ಒಂದೇ, ಎಲ್ಲವೂ ದೈವಮಯವೇ, ಎಲ್ಲವೂ ಚೈತನ್ಯ ಸ್ವರೂಪವೇ, ಎಲ್ಲೆಲ್ಲೂ ಇರುವುದು ಒಂದೇ ಎನ್ನುವಂತಹ ಜ್ಞಾನ. ಅಂದ್ರೆ ನಾನೇ ಎಲ್ಲ, ಪರಮಾತ್ಮವೇ ಎಲ್ಲ. ಅದಕ್ಕೆ ನಾವು ಸರ್ವಾಂತರ್ಯಾಮಿ, ಸ್ವಯಂ ಪ್ರಕಾಶ, ಓಂನಿಪೋಷಿತ ಅಂತೇಳಿ ಹೇಳ್ತೇವೆ. ಸೊ ಅಂತಹ ಮೂರನೆಯ ಜ್ಞಾನದ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ನಾನೇ ಎಲ್ಲ. ಇವು ಮೂರು ಜ್ಞಾನದ ಅಂಶಗಳು. ಜೀವವೇ ದೇವರು, ದೇಹವೇ ದೇವಾಲಯ, ನಾನೇ ಎಲ್ಲ. ಈ ಮೂರು ಅಂಶಗಳನ್ನ ನಾವು ತಿಳಿದುಕೊಳ್ಳಬೇಕೆಂದರೆ 4 ರೀತಿಯಲ್ಲಿ ಸಾಧನೆ ಮಾಡಿಕೊಳ್ಬೇಕು. ಆ 4 ರೀತಿಯ ಸಾಧನೆಯ 4 ನವರತ್ನಗಳಲ್ಲಿ ಅಂಶಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದಾಗಿ ಶ್ವಾಸವೇ ಗುರು. ಇದು 4ನೇ ಅಂಶ. ನಾವಿಲ್ಲಿ ಸಾಧನಾ ಪ್ರಕರಣಗಳಲ್ಲಿ ಮೊದಲನೇ ಅಂಶ ಅಂತ ಹೇಳ್ತೀವಿ. ಅಂದ್ರೆ ಈ 4ನೆಯ ಅಂಶ ಏನ್ ಹೇಳುತ್ತೆ ಅಂದ್ರೆ ಶ್ವಾಸವೇ ಗುರು. ನಾವೆಲ್ಲ ಏನ್ ಮಾಡ್ತೀವಿ, ಗುರುವನ್ನ ಹೊರಗಡೆ ಹುಡುಕ್ತೀವಿ. ಪ್ರಾಪಂಚಿಕತೆಯಲ್ಲಿರುವಂತವ್ರು ಗುರುಗಳನ್ನ ಹೊರಗಡೆ ಹುಡುಕ್ತಾರೆ, ವ್ಯಕ್ತಿಯ ರೂಪದಲ್ಲಿ ಗುರುಗಳನ್ನ ಕಾಣ್ತಾರೆ. ಆದರೆ ನಾವು ನಮ್ಮೊಳಗಿರುವಂತಹ ಆತ್ಮಜ್ಞಾನವನ್ನ, ಆಧ್ಯಾತ್ಮಿಕತೆಯನ್ನ ಅರಿಯಬೇಕೆಂದರೆ ನಮಗೆ ಶ್ವಾಸವೇ ಗುರುವಾಗಬೇಕು. ಆ ಶ್ವಾಸವನ್ನೇ ಗುರುವಾಗಿ ಸ್ವೀಕರಿಸಬೇಕು, ಶ್ವಾಸವನ್ನೇ ಗುರುವೆಂದು ನಂಬಬೇಕು. ಆಗ ಮಾತ್ರ ನಮಗೆ ಜ್ಞಾನ ತಿಳಿಯುತ್ತದೆ. ಅದಕ್ಕೋಸ್ಕರನೇ ನಾವು ಶ್ವಾಸದ ಜೊತೆ ಅನುಸಂಧಾನವಾಗಿರಿ ಅಂತೇಳಿ. ಅಂದ್ರೆ ಗುರುವಿನ ಜೊತೆ ಇದ್ದಾಗ ನಮಗೆ ಜ್ಞಾನ ಲಭಿಸುತ್ತದೆ. ಗುರುವಿನ ಜೊತೆ ಇದ್ದಾಗ ಮಾರ್ಗದರ್ಶನ ದೊರೆಯುತ್ತದೆ. ಗುರುವಿನ ಜೊತೆ ಇದ್ದಾಗ ಸಲಹೆ,
ಮತ್ತು ಸಂದೇಶಗಳು ದೊರೆಯುತ್ತವೆ. ಹಾಗಾಗಿ ಗುರುವಿನ ಜೊತೆಯಲ್ಲೇ ಇರಬೇಕು, ಆ ಶ್ವಾಸದ ಜೊತೆಯಲ್ಲೇ ಇರಬೇಕು. ಶ್ವಾಸವೇ ಗುರುವಾಗಿರಬೇಕು. ಆ ಶ್ವಾಸದ ಜೊತೆಯಲ್ಲೇ ಇದ್ದಾಗ ಮನಸ್ಸು ಅದರ ಜೊತೆ ಲೀನವಾಗುತ್ತೆ. ಹಾಗಾಗಿ ನಾವೇನ್ ಹೇಳ್ತೇವೆ ಅಂದ್ರೆ, ಶ್ವಾಸವೇ ಗುರು, ಮನಸ್ಸೇ ಶಿಷ್ಯ. ಆ ಶಿಷ್ಯ ಗುರುವಿನ ಜೊತೆಯಲ್ಲಿರ್ಬೇಕು. ಆಗ ಶಿಷ್ಯನು ಗುರುವಿನ ಜೊತೆಯಲ್ಲಿದ್ದು, ಗುರುವಿನ ಸಂಘದೊಂದಿಗೆ ಇದ್ದು, ಗುರುವಿನ ಸೇವೆ ಮಾಡ್ತಾ, ಗುರುವಿನೊಂದಿಗೆ ಹಲವು ವಿಧವಾದ ಪ್ರಶ್ನೆಗಳನ್ನ ಕೇಳ್ತಾ, ತನ್ನ ಗೊಂದಲಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ತಾ ಜ್ಞಾನವನ್ನ ಪಡೆದ. ಹಾಗಾಗಿ ಗುರು ಬಹಳ ಬಹಳ ಅವಶ್ಯಕ. ಆ ಗುರು ಯಾರು ಅಂತ ಹೇಳಿದ್ರೆ ಶ್ವಾಸವೇ ಗುರು. ಅಂತ ಶ್ವಾಸವನ್ನ ಹಿಡಿದಾಗ ನಮಗೇನೇನು ಬೇಕು ಅದೆಲ್ಲವೂ ದೊರೆಯುತ್ತದೆ. ಏಕೆಂದರೆ ಗುರುವಿಲ್ಲದ ವಿದ್ಯೆ ಕುರುಡು ವಿದ್ಯೆ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ಗುರುವಿನ ಜೊತೆಯಲ್ಲಿದ್ದು ನಾವು ಜ್ಞಾನವನ್ನ, ವಿದ್ಯೆಯನ್ನ ತಿಳಿದುಕೊಳ್ಳಬೇಕು. ಹಾಗಾಗಿ ನಾವು ಪತ್ರಿ ಸರ್ ಬಹಳಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ಗುರುವಿನ ಜೊತೆ ಇದ್ದರೆ ನಾವು ಜ್ಞಾನವನ್ನ ಹೆಚ್ಚು ಹೆಚ್ಚು ಬೇಗನೆ ತಿಳ್ಕೊಳ್ತೇವೆ ಅಂತ. ಅದಕ್ಕೆ ಹೇಳ್ತಾರೆ, ಸಂಗೀತ ಗುರುವಿನ ಬಳಿ ಇದ್ರೆ ಸಂಗೀತವನ್ನ ಕಲ್ತುಕೊಳ್ತೇವೆ. ಕ್ರಿಕೆಟ್ ಆಟಗಾರನ ಗುರುವಿನ ಜೊತೆ ಇದ್ರೆ ಆ ಕ್ರಿಕೆಟ್ ಅನ್ನ ಬೇಗ ಕಲಿತುಕೊಳ್ತೇವೆ. ಸಂಸ್ಕೃತ ಭಾಷೆ ಕಲಿಸುವ ಗುರುವಿನ ಜೊತೆ ಇದ್ರೆ ಸಂಸ್ಕೃತವನ್ನ ಕಲಿತೇವೆ. ಹಾಗೆ ಶ್ವಾಸದ ಜೊತೆ ಇದ್ರೆ ನಾವು ಎಲ್ಲ ಆತ್ಮಜ್ಞಾನವನ್ನ, ಅಧ್ಯಾತ್ಮ ಜ್ಞಾನವನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತೇವೆ. ಆದ್ದರಿಂದ ನಾವು ಈ ಗುರುವಿನ ಜೊತೆಯೇ ಇರಬೇಕು. ಅದಕ್ಕೆ ಹೇಳ್ತಾರೆ, ಆ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ತತ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನೀನಃ ತತ್ವದರ್ಶಿನಃ. ಅಂದ್ರೆ ನಾವು ಸತ್ಯವಾದಂತಹ ಜ್ಞಾನವನ್ನ ಪಡೆದುಕೊಳ್ಳಬೇಕಾದರೆ ಪ್ರಣಿಪಾತೇನ ಅಂತ ಹೇಳಿದ್ರೆ ಪ್ರಶ್ನೆಗಳನ್ನ ಕೇಳುತ್ತಲೇ ಇರ್ಬೇಕು. ಪ್ರಶ್ನೆಗಳನ್ನ ಗುರುಗಳ ಬಳಿ ಹಾಕುತ್ತಲೇ ಇರ್ಬೇಕು. ಹಾಗೆಯೇ ಏನ್ ಮಾಡ್ಬೇಕು, ಪರಿಪ್ರಶ್ನೇನ ಪ್ರಣಿಪಾತೇನ ಅಂತ ಹೇಳಿದಾಗ ಆ ಗುರುಗಳ ಸೇವೆಯನ್ನೂ ಕೂಡ ಮಾಡ್ಬೇಕು. ಗುರುಗಳಿಗೆ ಊಟಕ್ಕೆ ಬಿಡಿಸ್ಬೇಕಾಗತ್ತೆ, ಕಾಲೊತ್ಬೇಕಾಗತ್ತೆ, ಅವ್ರು ಏನ್ ಕೇಳ್ತಾರ ಅದನ್ನೆಲ್ಲ ತಂದು ಕೊಡ್ಬೇಕಾಗತ್ತೆ. ಅವರ ಜೊತೆ ನಾವು ಅವರ ಸೇವೆಯನ್ನ ಮಾಡ್ಕೊಳ್ತಾ ಇದ್ದಾಗ ಆ ಗುರುಗಳು ನಮಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಕೊಡ್ತಾರೆ. ಹಾಗಾಗಿ ಗುರುಗಳ ಸೇವೆಯೊಂದಿಗೆ ನಾವು ಅವರ ಜೊತೆಯಲ್ಲಿದ್ದುಕೊಂಡೇ ಜ್ಞಾನವನ್ನ ಪಡೆದುಕೊಳ್ಳಬೇಕು. ಅದಕ್ಕೆ ಹೇಳ್ತಾರೆ ಶ್ವಾಸವೇ ಗುರು. ಆ ಶ್ವಾಸದ ಜೊತೆಯಲ್ಲಿದ್ದಾಗ ಮಾತ್ರ ನಾವು ಎಲ್ಲವನ್ನ, ಅಂದ್ರೆ ನಮ್ಮ ಮನಸ್ಸನ್ನ ಪಳಗಿಸಿಕೊಳ್ಳಲಿಕ್ಕೆ ಸಾಧ್ಯ, ಮನಸ್ಸನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಆ ಮನಸ್ಸನ್ನ ಸರಿ ಮಾಡಿಕೊಂಡಾಗಲೇ ನಮಗೆ ಏನು ಬೇಕೋ ಎಲ್ಲವನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಮನಸ್ಸೇ ನಮ್ಮ ಏಳ್ಗೆಗೂ ಕಾರಣ, ಅವನತಿಗೂ ಕಾರಣ. ಆದ್ದರಿಂದ ಮನಸ್ಸನ್ನ ಸರಿಪಡಿಸಿಕೊಂಡು, ಮನಸ್ಸನ್ನ ಶಾಂತವಾಗಿಟ್ಕೊಂಡು ಮನಸ್ಸಿನ ಆಳಕ್ಕೆ ಇಳಿಯಲು ಈ ಗುರು ಸಹಾಯ ಮಾಡುತ್ತಾರೆ. ಆದ್ದರಿಂದ ಆ ಜ್ಞಾನವನ್ನ ಪಡೆದುಕೊಳ್ಳಲು ಶ್ವಾಸವೆಂಬ ಗುರುವಿನ ಬಳಿಯೇ ಇರಬೇಕು. ಆ ನಂತರ ನೆಕ್ಸ್ಟ್ ಬಂದಾಗ ಶ್ವಾಸವೇ ಗುರು ಅಂತೇಳಿ ತಿಳಿದುಕೊಂಡು ಮುಂದಕ್ಕೆ ಹೋದಾಗ ಸಮಯವೇ ಸಾಧನೆ. ಸಮಯವೇ ಸಾಧನೆ ಅಂದ್ರೆ ಶ್ವಾಸದ ಜೊತೆ ನಾವು ಧ್ಯಾನಸ್ಥರಾದಾಗ, ಶ್ವಾಸದ ಜೊತೆಯೇ ಇದ್ದಾಗ, ಉಸಿರಿನ ಜೊತೆ ಹೆಚ್ಚು ಹೆಚ್ಚು ಸಮಯ ಇದ್ದಾಗ ನಾವು ಹೆಚ್ಚೆಚ್ಚು ಸಾಧನೆ ಮಾಡುತ್ತೇವೆ, ಹೆಚ್ಚೆಚ್ಚು ಅನುಭವಗಳನ್ನ ಪಡೆದುಕೊಳ್ಳುತ್ತೇವೆ, ಹೆಚ್ಚೆಚ್ಚು ಶಕ್ತಿಯನ್ನ ಪಡೆದುಕೊಳ್ಳುತ್ತೇವೆ. ಈಗೆಲ್ಲ ಒಂದ್ ಸ್ವಲ್ಪ ಧ್ಯಾನ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ಇದ್ಬಿಟ್ರೆ ಶಕ್ತಿ, ಜ್ಞಾನ ಬರೋದಿಲ್ಲ, ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಶ್ವಾಸ ಗುರುವಿನ ಜೊತೆ ಹೆಚ್ಚು ಹೆಚ್ಚು ಸಮಯವನ್ನ ನೀಡಬೇಕು. ಹೆಚ್ಚು ಸಮಯ ತಪ್ಪದೆ ಪ್ರತಿನಿತ್ಯ ನೀಡ್ತಾ ಧ್ಯಾನ ಸಾಧನೆ ಮಾಡ್ಕೊಳ್ತಾ ಬಂದರೆ ನಾವು ಜ್ಞಾನವನ್ನ ಬೇಗನೆ ಪಡೆಯಬಹುದು, ಸಾಧನೆಯನ್ನ ಬೇಗನೆ ಮಾಡಿಕೊಳ್ಳಬಹುದು. ಅಂದ್ರೆ ನಾವು
ಹೆಚ್ಚು ಹೆಚ್ಚು ಸಮಯ ಅಂದ್ರೆ 1 ಗಂಟೆ ಕಾಲ ಅಲ್ಲ, 2 ಗಂಟೆ, 3 ಗಂಟೆ, 6 ಗಂಟೆ ಕಾಲ ನಾವು ನಿರಂತರವಾಗಿ ಧ್ಯಾನ ಸಾಧನೆ ಮಾಡ್ತಾ ಬಂದಾಗ ಹೆಚ್ಚು ಹೆಚ್ಚು ಶಕ್ತಿ ಮತ್ತು ಜ್ಞಾನಗಳನ್ನ ಪಡ್ಕೊಳ್ತೇವೆ. ಹಾಗೆ ನಾವು ಉದಾಹರಣೆ ಕೊಡೋದಾದ್ರೆ, ಈಗ ಸಂಗೀತ ಕಲಿತಕ್ಕಂಥವ್ರು ಪ್ರತಿದಿನ ಒಂದು ಅರ್ಧ ಗಂಟೆ ಧ್ಯಾನ ಸಂಗೀತ ಸಾಧನೆ ಮಾಡ್ತಾ ಬಂದ್ರೆ 1 ವರ್ಷ ಕಾಲದಲ್ಲಿ ಅವರು ಸಂಗೀತವನ್ನು ಸ್ವಲ್ಪ ಕಲಿತಾರೆ. ಅದ್ ಬಿಟ್ಬಿಟ್ಟು ಪ್ರತಿದಿನ ಒಂದು 3 ಗಂಟೆ ಸಂಗೀತ ಅಭ್ಯಾಸ ಮಾಡಿದ್ರೆ 4 ತಿಂಗಳಲ್ಲೇ ವರ್ಷ ಕಲಿಬೇಕಾಗಿರ್ತಕ್ಕಂಥದ್ದನ್ನ ಕಲ್ತ್ಕೊಳ್ತಾರೆ. ಅಥವಾ ದಿನ 6 ಗಂಟೆ ಧ್ಯಾನ ಸಂಗೀತದ ಅಭ್ಯಾಸ ಮಾಡಿದ್ರೆ 2 ತಿಂಗಳಲ್ಲಿ ವರ್ಷ ಕಲಿಯಬೇಕಾದದನ್ನ ಕಲ್ತ್ಕೊಳ್ತಾರೆ. ಹಾಗೆ ನಾವು ಹೆಚ್ಚು ಹೆಚ್ಚು ಸಮಯ ಧ್ಯಾನಕ್ಕೆ ನೀಡಿದಲ್ಲಿ, ಗುರುವಿನ ಜೊತೆ ಅಂದ್ರೆ ಉಸಿರಿನ ಜೊತೆ ಇರಲಿಕ್ಕೆ ಪ್ರಯತ್ನಿಸಿದಲ್ಲಿ ನಮ್ಮ ಸಾಧನೆ ವೇಗವಾಗಿ ಈಡೇರುತ್ತದೆ, ತೀವ್ರವಾಗಿ ಈಡೇರುತ್ತದೆ. ಆದ್ರಿಂದ ಸಮಯವೇ ಸಾಧನೆ. ಜ್ಞಾನವನ್ನ ಪಡೆದುಕೊಳ್ಳಲು ಹೆಚ್ಚು ಹೆಚ್ಚು ಸಮಯವನ್ನ ನೀಡಬೇಕು, ಧ್ಯಾನಕ್ಕೆ ಹೆಚ್ಚು ಹೆಚ್ಚು ಸಮಯವನ್ನ ಕೊಡ್ಬೇಕು. ಅದಕ್ಕೆ ನಾವು ನಮ್ಮ PSSM ನಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಎಷ್ಟು ಸಮಯ ಧ್ಯಾನಕ್ಕೆ ನೀಡಬೇಕು ಅನ್ನುವಂತ ಪ್ರಶ್ನೆಗೆ ಸರಳವಾದ ಉತ್ತರ, ಪ್ರತಿಯೊಬ್ಬರು ಧ್ಯಾನಕ್ಕೆ ಕನಿಷ್ಠ ಎಂದರೆ ತಮ್ಮ ವಯಸ್ಸು ಎಷ್ಟು ವರ್ಷವೋ ಅಷ್ಟು ನಿಮಿಷಗಳನ್ನಾದರೂ ನೀಡಬೇಕು. ಅಂದ್ರೆ ಒಂದು 10 ವರ್ಷದ ಬಾಲಕನಾಗಿದ್ರೆ 10 ನಿಮಿಷಗಳ ಕಾಲ ಧ್ಯಾನ, 25 ವರ್ಷದ ಯುವಕನಾಗಿದ್ರೆ 25 ನಿಮಿಷ ಧ್ಯಾನ, ಅಥವಾ 50 ವರ್ಷದ ಮಧ್ಯ ವಯಸ್ಕನಾಗಿದ್ರೆ 50 ನಿಮಿಷ, ಇಲ್ಲ 80 ವರ್ಷದ ಮುದುಕರಾಗಿದ್ರೆ 80 ನಿಮಿಷ ಸಾಧನೆಯಲ್ಲಿ ಕೊಡ್ಬೇಕು. ಅಂದ್ರೆ ಅಷ್ಟು ಸಮಯ ಮಿನಿಮಮ್ ಕೊಡ್ಬೇಕು. ಅದಕ್ಕಿಂತ ಹೆಚ್ಚಿನ ಸಮಯ ಕೊಟ್ಟಲ್ಲಿ ನಾವು ಹೆಚ್ಚಿನ ಶಕ್ತಿಯನ್ನ, ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ತೇವೆ. ಆದ್ದರಿಂದ ಸಮಯವೇ ಸಾಧನೆ. ಎಷ್ಟು ಹೆಚ್ಚು ಸಮಯ ಕೊಡ್ತೇವೆ ಅಷ್ಟು ಸಾಧನೆ ನಮಗೆ ಲಭಿಸುತ್ತದೆ. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಅಂಶಕ್ಕೆ ಬರೋಣ. ನೆಕ್ಸ್ಟ್, ಸಹನೆಯೇ ಪ್ರಗತಿ. ಸಹನೆಯೇ ಪ್ರಗತಿ. ನಾವು ಸಹನೆಯಿಂದ ಕೂತ್ಕೋಬೇಕು. ಧ್ಯಾನಕ್ಕೆ ಕೂತ್ಕೊಂಡಾಗ ಹಲವಾರು ನೋವುಗಳು ಬರ್ತವೆ, ಹಲವು ರೀತಿಯ ನೋವುಗಳು ಬರ್ತವೆ, ಹಲವು ರೀತಿಯಲ್ಲಿ ಬೈಗಳುಗಳು ಬರ್ತವೆ. ಯಾಕೆ ಅಂತ ಹೇಳಿದ್ರೆ, ಧ್ಯಾನಕ್ಕೆ ಕೂತ್ಕೊಂಡಾಗ ಮನಸ್ಸು ಖಾಲಿ ಆದಾಗ ಅಪಾರವಾದ ವಿಶ್ವಶಕ್ತಿ ನಮ್ಮೊಳಗೆ ಬರ್ತದೆ. ಆ ವಿಶ್ವಶಕ್ತಿ ನಮ್ಮ ದೇಹವನ್ನು ಶುದ್ಧೀಕರಣ ಮಾಡುತ್ತೆ. ದೇಹ ಶುದ್ಧೀಕರಣವಾಗುವಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳು, ನೋವುಗಳು, ರೋಗಗಳು ಕಾಣಿಸಿಕೊಳ್ತವೆ. ಆ ನೋವುಗಳೆಲ್ಲ ಒಮ್ಮೆಲೆ ಬರ್ತವೆ. ಹಾಗೆ ಬಂದಾಗ ನಾವು ಅಬ್ಬಾ, ಈ ಧ್ಯಾನದಲ್ಲಿದ್ರೆ ನೋವು ಜಾಸ್ತಿ ಆಗುತ್ತೆ, ಬೇಡ, ಧ್ಯಾನ ಬೇಡ, ಏನು ಬೇಡ ಅಂತೇಳಿ ಇದ್ರೆ ಸಹನೆ ಕಳ್ಕೊಂಡ್ರೆ ನಮ್ಮ ಸಾಧನೆ ಆಗೋದಿಲ್ಲ. ಹಾಗಾಗಿ ಎಂತ ನೋವುಗಳೇ ಬರ್ಲಿ ಸಹಿಸಿಕೊಂಡು ತಾಳ್ಮೆಯಿಂದ ಕುಳಿತು ಸಾಧನೆ ಮಾಡಿ. ಕಣ್ಣು ಮುಚ್ಚಿರೋದನ್ನ ಬಿಡಲೇಬಾರದು. ಹಾಗೆ ಬಿಡದೇ ಸಾಧನೆ ಮಾಡಿದರೆ ನಮಗೆ ಜ್ಞಾನ ದೊರೆಯುತ್ತದೆ. ಹಾಗೆ ಹಾಗೆ ಬರೀ ನಮ್ಮೊಳಗಿನ ನೋವುಗಳು ಮಾತ್ರವೇ ಅಲ್ಲ, ಹೊರಗಿನವರೆಲ್ಲ ನಮ್ಮನ್ನ ಅವಮಾನಿಸ್ತಿರ್ತಾರೆ, ಬೈತಾ ಇರ್ತಾರೆ. ಅಯ್ಯೋ, ಇವ್ರೇನೋ ಕಣ್ಣು ಮುಚ್ಕೊಂಡು ಕೂತ್ಕೋತಾರೆ, ಏನೋ ಧ್ಯಾನ ಅಂತೆ ಮಾಡ್ತಾರೆ, ಕೆಲ್ಸ ಇಲ್ಲ, ಹೀಗೆ ಹಲವಾರು ರೀತಿಯಲ್ಲಿ ಜನ ಆಡ್ಕೊಳ್ತಾರೆ. ಬಂಧು ಬಾಂಧವರು, ಮಿತ್ರರು ಎಲ್ಲ ಆಡ್ಕೊಳ್ತಾರೆ, ಬೈತಾರೆ, ಅವಮಾನಿಸ್ತಾರೆ. ಹೀಗೆ ಏನೆಲ್ಲ ಆದರೂ ನಾವು ಸಹನೆಯಿಂದ, ತಾಳ್ಮೆಯಿಂದ ನಮ್ಮ ಸಾಧನೆಯನ್ನ ಮಾಡಿಕೊಳ್ಬೇಕು. ಆಗ ಮಾತ್ರ ನಾವು ಪ್ರಗತಿ ಹೊಂದಲಿಕ್ಕೆ ಸಾಧ್ಯ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ ಸಹನೆಯಿಂದ ನಾವು ಧ್ಯಾನ ಸಾಧನೆಯನ್ನ ಮಾಡಿಕೊಳ್ಳುತ್ತಾ ಹೋಗ್ಬೇಕು. ಆಗ ಮಾತ್ರ ಪ್ರಗತಿಯನ್ನ ಕಾಣುತ್ತೇವೆ. ಇಲ್ಲದೆ ಇದ್ರೆ ನಾವು ಹೆಚ್ಚು ಪ್ರಗತಿ ಸಾಧಿಸಲಿಕ್ಕೆ ಆಗೋದೇ ಇಲ್ಲ. ಸೊ ಎಂತ ಅವಮಾನಗಳೇ ಆಗ್ಲಿ, ಎಂತ ನೋವುಗಳೇ ಬರ್ಲಿ, ತಪ್ಪದೆ ನಮ್ಮ ಸಾಧನೆ ಮಾಡಿಕೊಳ್ಳಬೇಕು. ಇದಕ್ಕೆ ಒಂದು ಶ್ರೇಷ್ಠವಾದ ಉದಾಹರಣೆ ಅಂದ್ರೆ ಮಾರ್ಪಾ ಮತ್ತು ಮಿಲಾರೆಪ್ಪ ಅವರ ಕತೆ. ಮಾರ್ಪಾ ಗುರುಗಳು
ಮಿಲಾರೆಪ ಶಿಷ್ಯರಿಗೆ ಹಲವು ರೀತಿಯ ಕಷ್ಟಗಳನ್ನು ಕೊಡ್ತಾರೆ. ಆ ಕಷ್ಟಗಳನ್ನೆಲ್ಲ ಸಹನೆಯಿಂದ ಅನುಭವಿಸಿದ್ದಕ್ಕೆ ಕೊನೆ ಕಾಲದಲ್ಲಿ ಮಿಲಾರೆಪ ಅವರಿಗೆ ಮಾರ್ಪಾರವರಿಂದ ಜ್ಞಾನ ಬೋಧನೆ ಆಗಿದೆ. ಸೊ ಅಂದ್ರೆ ನೋಡ್ರಿ, ಮಾರ್ಪಾರವರು ಮಿಲಾರೆಪ್ಪ ಅವರಿಗೆ ಹೇಳ್ತಾರೆ, ನಿನಗೆ ಬೋಧನೆ ಆಗ್ಬೇಕು ಅಂದ್ರೆ ನಾನು ಹೇಳಿದ ಕೆಲಸಗಳನ್ನೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲಿಗೆ ಹೇಳ್ತಾರೆ, ಹೋಗಪ್ಪ ನೀನು ಅಲ್ಲಿ ಹೋಗಿ ಒಂದು ಮನೆಯನ್ನ ಕಟ್ಟು, ನೀನು ಒಬ್ಬನೇ ಕಟ್ಟಬೇಕು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ಮಿಲಾರೆಪ್ಪ ಅವರು ಕಲ್ಲುಗಳನ್ನ ಮಣ್ಣನ್ನ ಎಲ್ಲವನ್ನ ಸಂಗ್ರಹಿಸಿಕೊಂಡು ಬಹಳ ಕಷ್ಟಪಟ್ಟು ಬಿಸಿಲು ಗಾಳಿ ಎನ್ನದೆ ಮನೆಯನ್ನ ಕಟ್ತಾರೆ. ಆಯ್ತು ಅಂತೇಳಿ ಗುರುಗಳ ಬಳಿಗೆ ಬಂದು, ಗುರುಗಳೇ ಮನೆಯ ಕಟ್ಟುವ ಕಾರ್ಯ ಮುಗಿದಿದೆ ಅಂತೇಳಿ ಹೇಳಿದಾಗ ಅದನ್ನು ನೋಡಿದಂತ ಗುರುಗಳು ಮತ್ತೆ ಹೇಳ್ತಾರೆ, ಆಯ್ತು ಕೆಲಸ ಮುಗಿದಿದೆ, ಆದರೂ ನೀನು ಮತ್ತೆ ಆ ಮನೆಯನ್ನ ಕೆಡವಿ ನಾಶಪಡಿಸಿ ಬಾ ಅಂತ. ಆಗ ಮಿಲಾರೆಪ್ಪ ಮತ್ತೆ ಎದುರು ಮಾತಾಡದೆ ಕಟ್ಟಿರ್ತಕ್ಕಂಥ ಮನೆಯನ್ನ ಎಲ್ಲವನ್ನ ಕೆಡವಿದರು, ಮತ್ತೊಮ್ಮೆ ಅದೇ ಜಾಗದಲ್ಲಿ ಹೊಸ ಮನೆಯನ್ನ ಕಟ್ಟುವರು. ಹೀಗೆ ಹಲವು ಬಾರಿ ಕೆಡವಿಸಿ ಕಟ್ಟಿಸಿ ಕೆಡವಿಸಿ ಕಟ್ಟಿಸಿ ಮನೆಯನ್ನ ಕಟ್ಟಿಸ್ತಾರೆ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ಅವರು ಕಷ್ಟಗಳಿಗೆ ಬಾಳತಾರ ಇಲ್ವೋ, ಕಷ್ಟಗಳನ್ನ ಸಹಿಸ್ಕೊಳ್ತಾರ ಇಲ್ವೋ, ಆ ಸಹನ ಶಕ್ತಿ ತಾಳ್ಮೆಯ ಶಕ್ತಿ ಇವರಲ್ಲಿ ಬಂದಿದೆಯೋ ಇಲ್ವೋ ಅನ್ನುವಂತ ಪರೀಕ್ಷೆಗೋಸ್ಕರವಾಗಿಯೇ ಗುರುಗಳು ಅವರನ್ನ ಪರೀಕ್ಷೆಗೊಡ್ತಾರೆ. ಆ ಎಲ್ಲ ಪರೀಕ್ಷೆಗಳನ್ನ ಜಯಿಸಿದಾಗ ಗುರುಗಳು ಜ್ಞಾನವನ್ನ ನೀಡ್ತಾರೆ. ಹಾಗೆ ಮಿಲಾರೆಪ ತಮ್ಮ ಎಲ್ಲ ಕಷ್ಟಗಳನ್ನ ಸ್ವೀಕರಿಸಿ ಅವುಗಳನ್ನ ಸವಾಲಾಗಿ ಅನುಭವಿಸಿ ಆ ಎಲ್ಲ ಕರ್ಮಗಳನ್ನ ಕಳೆದುಕೊಂಡ ಮೇಲೆ ಅವರಿಗೆ ಮಾರ್ಪಾರವರಿಂದ ಜ್ಞಾನ ದೊರೆಯಿತು. ಹಾಗಾಗಿ ಆ ಸಹನೆಯಿಂದ ನಾವು ನಮ್ಮ ಕಾರ್ಯಪ್ರವೃತ್ತಿಯನ್ನ ಮುಂದುವರಿಸ್ತಾ ಬಂದ್ರೆ ಮಾತ್ರ ಜ್ಞಾನ ದೊರೆಯುತ್ತದೆ. ಹಾಗಾಗಿ ತಾಳ್ಮೆ ಬೇಕೇ ಬೇಕು, ಅದೇ ನಮಗೆ ಪ್ರಗತಿಯ ಸೂಚಕ. ಆ ಸಹನೆಯನ್ನ ಬೆಳೆಸ್ಕೋಬೇಕಂದ್ರೆ ನಾವು ಯಾವಾಗಲೂ ಶಾಂತಿಯಿಂದ ಇರ್ಬೇಕು, ಸಮಾಧಾನದಿಂದ ಇರ್ಬೇಕು, ಏನೇ ಬಂದ್ರು ಸಂತೋಷದಿಂದ ಸ್ವೀಕಾರ ಮಾಡ್ಬೇಕು, ಅಸಹ್ಯ ಪಡೋದನ್ನ ಬಿಡ್ಬೇಕು. ಆಗ ಮಾತ್ರ ನಾವು ಸಹನೆಯನ್ನ ಬೆಳೆಸ್ಕೊಳ್ಳೋದಿಕ್ಕೆ, ಸಹನೆಯಿಂದ ಪ್ರಗತಿ ಸಾಧಿಸೋದಿಕ್ಕೆ ಸಾಧ್ಯ. ನೆಕ್ಸ್ಟ್ ಇನ್ನೊಂದು ಪಾಯಿಂಟಿಗೆ ಹೋದ್ರೆ, ಅನುಭವವೇ ಜ್ಞಾನ. ಅನುಭವವೇ ಜ್ಞಾನ, ಇದು 7ನೆಯ ಅಂಶ. ಅಂದ್ರೆ ನಾವು ಎಷ್ಟು ಸಹನೆಯಿಂದ ಎಷ್ಟು ಹೆಚ್ಚು ಸಮಯವನ್ನ ಕೊಟ್ಟು ಗುರುಗಳ ಬಳಿಯೇ ಇರುತ್ತೇವೆಯೋ ಅಷ್ಟು ನಮಗೆ ಅನುಭವವಾಗ್ತದೆ. ಅನುಭವ ಅಂದ ತಕ್ಷಣ 3ನೇ ಕಣ್ಣಿನ ಉತ್ತೇಜನವೇ ಆಗ್ಬೇಕು, ಹೊಸ ಹೊಸ ಬಣ್ಣಗಳು ಕಾಣ್ಬೇಕು, ದೃಶ್ಯಗಳು ಕಾಣ್ಬೇಕು, ದೇವರುಗಳು ಕಾಣ್ಬೇಕು, ಸಂದೇಶಗಳು ಕೇಳಬೇಕು ಅನ್ನುವಂಥದ್ದು ಮಾತ್ರವೇ ಅಲ್ಲ, ಅದು ಕೂಡ ಜ್ಞಾನವನ್ನ ನೀಡುತ್ತೆ. ಅದರ ಜೊತೆಯಲ್ಲಿ ಧ್ಯಾನ ಸಾಧನೆಯನ್ನ ಮಾಡ್ತಾ ಅನವಶ್ಯಕ ಆಲೋಚನೆಗಳಿಂದ ಬಿಡುಗಡೆಯಾಗುವುದು, ಅದ್ಭುತವಾದಂತಹ ಆಲೋಚನೆಯಲ್ಲಿಯೇ ಸಂಪೂರ್ಣ ಏಕಾಗ್ರತೆಯಿಂದ ಇರುವುದು, ಅನವಶ್ಯಕ ಗುಣಗಳನ್ನ ಬಿಡ್ತಕ್ಕಂಥದ್ದು, ಅಂದ್ರೆ ಕೋಪ, ದ್ವೇಷ, ಅಸೂಯೆ, ಉದ್ವೇಗ ಇಂಥವುಗಳನ್ನೆಲ್ಲ ಬಿಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಅನುಭವವೇ. ಆ ಮೂಲಕ ನಮ್ಮಲ್ಲಿ ಬದಲಾವಣೆ, ಪರಿವರ್ತನೆ ಅನ್ನುವಂಥದ್ದು ಆಗ್ತದೆ. ಆ ಪರಿವರ್ತನೆಯೇ ನಿಜವಾದ ಅನುಭವ. ಆ ಅನುಭವ ನಮಗೆ ದೊರೆಯುತ್ತದೆ. ಅಂದ್ರೆ ಕಷ್ಟಪಟ್ಟಲ್ಲಿ ಸುಖ ಉಂಟು ಅನ್ನುವಂತ ಅನುಭವ ನಮಗೆ ತಿಳಿಯುತ್ತದೆ. ಅಂದ್ರೆ ಧ್ಯಾನ ಸಾಧನೆಯ ಮೂಲಕ ಗುರುವಿನ ಬಳಿಯೇ ಇದ್ದು ಸಹನೆಯಿಂದ ನಿರಂತರವಾಗಿ ಅಭ್ಯಾಸ ಮಾಡುತ್ತಾ ಹೋದರೆ ನಾನು ಆತ್ಮ, ನಾನು ಚೈತನ್ಯ ಸ್ವರೂಪ, ನಾನೇ ಪರಮಾತ್ಮ ಎಲ್ಲವೂ ತಿಳಿಯುತ್ತಾ ಬರುತ್ತದೆ. ಹಾಗೆಯೇ ಧ್ಯಾನದ ಮೂಲಕ ಲೋಕ ಸಂಚಾರಿಯಾಗಬಲ್ಲೆ, ಸೂಕ್ಷ್ಮ ಶರೀರ ಯಾನ ಮಾಡಬಲ್ಲೆ, ಜೀವನದ ಕಷ್ಟಗಳನ್ನ ಎಲ್ಲವನ್ನು ಕೂಡ ಆನಂದದಿಂದ ಸ್ವೀಕರಿಸಿ ಅವುಗಳ ಅನುಭವವನ್ನ ಪಡೆದುಕೊಳ್ಳಬಲ್ಲೆ. ಹಾಗಾಗಿ
ಆ ಅನುಭವವೇ ನಿಜವಾದ ಜ್ಞಾನ. ನಾವು ಎಷ್ಟೇ ಪುಸ್ತಕಗಳನ್ನ ಓದಿರಬಹುದು, ಯಾರಿಂದ ಎಷ್ಟೇ ವಿಷಯಗಳನ್ನ ಕೇಳಿರಬಹುದು, ಅದೆಲ್ಲವೂ ನಿಜವಾದ ಜ್ಞಾನವಾಗಲಾರವು. ಅವು ಕೇವಲ ವಿಚಾರಗಳು ಮಾತ್ರ. ಹಾಗೆ ತಿಳಿದಂತ ವಿಚಾರಗಳನ್ನೆಲ್ಲ ಸತ್ಯವೆಂದು ನಂಬಬೇಕೆಂದರೆ ಅದು ನಮಗೆ ಸ್ವತಃ ಅನುಭವಕ್ಕೆ ಬರಬೇಕು. ಆ ಅನುಭವವಾದಾಗ ಮಾತ್ರವೇ ಅದು ಸತ್ಯವಾಗುತ್ತದೆ. ಆ ಸತ್ಯವೇ ನಿಜವಾದ ಜ್ಞಾನವಾಗಿದೆ. ಏನದು ಸತ್ಯದ ನಿಜವಾದ ಜ್ಞಾನ ಅಂದ್ರೆ, ನಾನು ಪರಮಾತ್ಮ, ನಾನು ಆತ್ಮ, ನಾನೇ ಎಲ್ಲ ಅನ್ನುವಂಥದ್ದು. ಆ ಜ್ಞಾನವೇ ನಿಜವಾದ ಅನುಭವದಿಂದ ದೊರೆಯುವಂಥದ್ದು. ಹಾಗಾಗಿ ಅನುಭವ ಜ್ಞಾನವನ್ನ ನಾವು ಪಡೆದುಕೊಳ್ಳಲೇಬೇಕು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾರೆ, ಏನದು ಅನುಭವದಲ್ಲಿ ಅಂದ್ರೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಅರ್ಜುನ ತಾನ್ಯಹಂ ವೇದ ಸರ್ವಾಣಿ ನಾ ತ್ವಂ ತ್ವಂ ವೇದ ಪರಂತಪ. ಓ ಅರ್ಜುನ, ನಾನು ನೀನು ಎಷ್ಟೆಷ್ಟೋ ಜನ್ಮಗಳನ್ನ ಪಡೆದಿದ್ದೇವೆ, ಆದರೆ ನನಗೆ ಎಲ್ಲ ಜನ್ಮಗಳೂ ತಿಳಿದಿದೆ, ನಿನಗೆ ಯಾವುದೂ ತಿಳಿದಿಲ್ಲ ಅಂತ. ಯಾಕೆ ಅಂದ್ರೆ ಅರ್ಜುನನಿಗೆ ಅನುಭವ ಇಲ್ಲ, ಶ್ರೀಕೃಷ್ಣನಿಗೆ ಅನುಭವ ಜ್ಞಾನ ಆಗಿದೆ. ಶ್ರೀಕೃಷ್ಣ ಎಲ್ಲ ಜನ್ಮಗಳ ಅನುಭವಗಳನ್ನೂ ಹೊಂದಿದ್ದಾರೆ, ಧ್ಯಾನ ಸಾಧನೆಯಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆ ಅನುಭವ ಜ್ಞಾನ ಅನಂತ ಕಾಲದಿಂದ ಅನೇಕ ಜನ್ಮಗಳ ಜ್ಞಾನ ಅವರಿಗೆ ಇದೆ. ಆ ಜನ್ಮ ಜ್ಞಾನ, ಅನುಭವ ಜ್ಞಾನ ಇಲ್ಲದೆ ಹೋದರೆ ನಾವು ಅಜ್ಞಾನದಲ್ಲಿಯೇ ಜೀವಿಸ್ತೇವೆ, ಮತ್ತೆ ಮತ್ತೆ ಹುಟ್ಟುತ್ತೇವೆ, ಮತ್ತೆ ಮತ್ತೆ ಸಾಯುತ್ತೇವೆ. ಪುನರಪಿ ಜನನಂ ಪುನರಪಿ ಮರಣಂ ತಪ್ಪದು. ಹಾಗಾಗಿ ನಾವು ಜ್ಞಾನವನ್ನ ಪಡೆದುಕೊಳ್ಳಲೇಬೇಕು. ಎಲ್ಲಿಯ ತನಕ ನಾವು ಸಂಪೂರ್ಣ ಜ್ಞಾನವನ್ನ ಪಡೆದುಕೊಳ್ಳುವುದಿಲ್ಲವೋ, ಜ್ಞಾನದೊಂದಿಗೆ, ಯಾವುದು ವಿಶೇಷವಾದ ಜ್ಞಾನ ಅಂದ್ರೆ ಆತ್ಮಜ್ಞಾನ, ಆತ್ಮಜ್ಞಾನದೊಂದಿಗೆ ದೇಹ ತ್ಯಜಿಸುವುದಿಲ್ಲವೋ ಅಲ್ಲಿಯವರೆಗೂ ಜನ್ಮ ಪರಂಪರೆ ತಪ್ಪಿದ್ದಲ್ಲ. ಆದ್ದರಿಂದ ಅನುಭವವೇ ಜ್ಞಾನ, ಅನುಭವವೇ ಸತ್ಯ ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಂಡು ಧ್ಯಾನಿಯಾಗಬೇಕು, ಯೋಗಿ ಆಗಬೇಕು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದು, ಯೋಗಿ ಭವ ಅರ್ಜುನ, ಅರ್ಜುನ ಯೋಗಿಯಾಗು, ಯೋಗಿಯಾಗು ಎಂಬುದಾಗಿ ಅವರು ಹೇಳ್ತಾರೆ. ಯೋಗಿ ಆಗಬೇಕೆಂದರೆ ಶ್ವಾಸದ ಮೇಲೆ ಗಮನ ಇಡಲೇಬೇಕು. ಶ್ವಾಸ ಅಂದ್ರೆ ಗುರುವಿನ ಜೊತೆಯಲ್ಲೇ ಇರಬೇಕು. ಹಾಗಾಗಿ ನಾವು ಅನುಭವವೇ ಜ್ಞಾನ ಎಂಬುದನ್ನ ಸ್ಪಷ್ಟವಾಗಿ ಅರಿಯಬೇಕೆಂದರೆ ಧ್ಯಾನ ಒಂದೇ ಮಾರ್ಗ. ಸೊ ಈ 4 ಸಾಧನ ಪ್ರಕರಣ 3 ಜ್ಞಾನ ಪ್ರಕರಣಗಳು. ಮೊದಲನೇದಾಗಿ ಜ್ಞಾನ ಪ್ರಕರಣಗಳಲ್ಲಿ ಜೀವವೇ ದೇವರು, ದೇಹವೇ ದೇವಾಲಯ, ನಾನೇ ಎಲ್ಲ ಎನ್ನುವಂತ ಜ್ಞಾನವನ್ನ ನಾವು ಈ ಸಾಧನಾ ಪ್ರಕರಣಗಳ ಮೂಲಕ ಪಡೆದುಕೊಳ್ತೇವೆ. ಮೊದಲನೇದು ಶ್ವಾಸವೇ ಗುರು, ಎರಡನೇದು ಸಮಯವೇ ಸಾಧನೆ, ಮೂರನೇದು ಸಹನೆಯೇ ಪ್ರಗತಿ, ನಾಲ್ಕನೇದು ಅನುಭವವೇ ಜ್ಞಾನ. ಈ ಸಾಧನಾ ಅಂಶಗಳ ಮೂಲಕ ನಾವು ಜ್ಞಾನವನ್ನ ಪಡ್ಕೊಳ್ತೇವೆ. ಇನ್ನು ಜ್ಞಾನವನ್ನ ಪಡೆದುಕೊಂಡು ಸಾಧನೆಯನ್ನ ಮಾಡಿದ ಮೇಲೆ ನಾವು ಮಾಡಬೇಕಾದ ಕೆಲಸಗಳೇನು, ಕರ್ಮಗಳೇನು ಅನ್ನುವಂಥದ್ದನ್ನ ತಿಳಿಸುವುದೇ ಕರ್ಮ ಪ್ರಕರಣ. ಆ ಕರ್ಮ ಪ್ರಕರಣದಲ್ಲಿ ನಾವು ಏನನ್ನ ತಿಳಿದಿದ್ದೇವೋ, ಏನನ್ನ ಪಡೆದಿದ್ದೇವೋ, ಏನನ್ನ ಹೊಂದಿದ್ದೇವೋ ಅದನ್ನ ನೀಡುವುದೇ. ಸೃಷ್ಟಿಯಿಂದ ನಾವು ಏನನ್ನ ಪಡೆದಿದ್ದೇವೋ ಅದನ್ನ ಮತ್ತೆ ಸೃಷ್ಟಿಗೆ ಹಿಂದಿರುಗಿಸುವುದೇ ಕರ್ಮ ಪ್ರಕರಣ. ಅಂದ್ರೆ ನಾವು ಏನೆಲ್ಲ ಜ್ಞಾನವನ್ನ ಪಡೆದಿದ್ದೇವೋ ಅದನ್ನ ನೀಡುವುದು. ಅದನ್ನೇ 8ನೇ ಅಂಶವಾಗಿ ಹೇಳ್ತಾರೆ, ಅದೇ ದಾನವೇ ಧರ್ಮ. ದಾನವೇ ಧರ್ಮ ಅಂದ್ರೆ ನನ್ನಲ್ಲಿ ಏನಿದೆಯೋ ಅದು, ನಾನು ಏನನ್ನ ಪಡೆದುಕೊಂಡಿದ್ದೇನೆಯೋ ಅದನ್ನ ನಾವು ಈ ಸಮಾಜಕ್ಕೆ ಹಿಂದಿರುಗಿಸಬೇಕು. ಅದು ಕೂಡ ಹೇಗೆ ಹಿಂದಿರುಗಿಸಬೇಕು? ಪ್ರತಿಫಲ ಅಪೇಕ್ಷೆ ಇಲ್ಲದೆ ದಾನದ ರೂಪದಲ್ಲಿ ನೀಡಬೇಕು. ಇದನ್ನೇ ದಾನವೇ ಧರ್ಮ. ಧರ್ಮ ಅಂದ್ರೇನು? ಒಳ್ಳೆಯದನ್ನ ಮಾಡು, ಒಳ್ಳೆಯದನ್ನ ನೀಡು. ಅದು ಯಾವುದೆಂದರೆ ದಾನ ಮಾಡುವುದು. ಯಾವುದು? ಅನ್ನದಾನ ಅಥವಾ ನೇತ್ರದಾನ,
ಹೀಗೆ ಬೇರೆ ಬೇರೆ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದ ದಾನ ಯಾವುದು ಎಂದರೆ ಜ್ಞಾನ ದಾನ. ನಾವು ಹಣ ದಾನ ಮಾಡ್ತೀವಿ, ಅಂಗಾಂಗಗಳ ದಾನ ಮಾಡ್ತೀವಿ, ಅಥವಾ ಅನ್ನದಾನ ಮಾಡ್ತೀವಿ. ಅವೆಲ್ಲ ಆ ದಿನದ ಸಂದರ್ಭದ ಕಾರ್ಯವನ್ನ ಈಡೇರಿಸ್ತವೆ. ಆದ್ರೆ ಜ್ಞಾನದಾನ ಮಾಡಿದರೆ ಅದು ಅವರ ಜೀವನವನ್ನೆಲ್ಲ ಸುಧಾರಿಸುತ್ತೆ, ಜೀವನಕ್ಕೆಲ್ಲ ಉಪಯೋಗಕ್ಕೆ ಬರ್ತದೆ. ಹಾಗಾಗಿ ಎಲ್ಲ ದಾನಗಳಿಗಿಂತ ಮಿಗಿಲಾದದ್ದು ಯಾವುದು ಅಂದ್ರೆ ಜ್ಞಾನದಾನ. ಎಷ್ಟು ಜ್ಞಾನ ಪಡೆದಿರ್ತೀಯೋ ಅಷ್ಟು ಜ್ಞಾನವನ್ನ ಹಂಚು. ಅದಕ್ಕೆ ಪತ್ರಿ ಸರ್ ಬಹಳ ಸಿಂಪಲ್ ಆಗಿ ಹೇಳ್ತಾರೆ, ನಿನಗೆ ಇವತ್ತು ಧ್ಯಾನ ಮಾಡಿದೀಯಾ, ಎಷ್ಟು ಗೊತ್ತಿದೆಯೋ ಅಷ್ಟನ್ನೇ ಇನ್ನೊಬ್ರಿಗೆ ಹೇಳು. ಅದನ್ನೇ ಅವ್ರು ಹೇಳ್ತಾರೆ, ಎ ಗೊತ್ತಿದ್ರೆ ಎ ಹೇಳು, ಬಿ ಗೊತ್ತಿದ್ರೆ ಬಿ ಅಷ್ಟೇ. ಸೊ ಎಷ್ಟು ಗೊತ್ತಿದೆಯೋ ಅಷ್ಟೇ ಹೇಳು. ಯಾಕೆಂದ್ರೆ ಎಲ್ಲ ಸಾಧನೆ ಮಾಡ್ಬೇಕು ಅಂತ ಹೇಳಿ ಸಾಧನೆ ಮಾಡ್ಕೊಂತ ಕೂತ್ಕೊಂಡ್ರೆ ನಮ್ ಜೀವನದಲ್ಲಿ ಎಲ್ಲ ಮುಗಿಸ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಸಾಧನೆ ಮಾಡಿದ ಮೇಲೆ ನಾನು ಹೇಳ್ತೀನಿ ಅಂದ್ಕೊಂಡ್ರೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು ತಿಳಿದಿದೆಯೋ, ನಮ್ಮಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಹಂಚಬೇಕು. ಅದಕ್ಕೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಸಿಯಲ್ಲಿ ಪ್ರತಿಯೊಬ್ಬರೂ ಧ್ಯಾನ ಪ್ರಚಾರ ಮಾಡ್ತಾರೆ. ಧ್ಯಾನ ಎಷ್ಟು ಕಲ್ತಿರ್ತಾರೋ, ಧ್ಯಾನದ ಅನುಭವ ಎಷ್ಟಾಗಿರುತ್ತೋ ಅಷ್ಟನ್ನೇ ಹೇಳ್ತಾರೆ. ಎಷ್ಟು ಸತ್ಯ ಗೊತ್ತಿರುತ್ತೋ ಅಷ್ಟನ್ನೇ ಹೇಳ್ತಾರೆ. ಅದನ್ನು ಕೂಡ ಉಚಿತವಾಗಿ ಹೇಳ್ತಾರೆ. ಹಾಗಾಗಿ ಧ್ಯಾನ ಕಲಿಸಲಿಕ್ಕೆ ಎಲ್ಲಿಯೂ ಫೀಸ್ ಅನ್ನುವಂಥದ್ದು, ಎಲ್ಲವೂ ಉಚಿತವಾಗಿ ದಾನದ ರೂಪದಲ್ಲಿಯೇ ಹೇಳಲಾಗಿದೆ. ಸೊ ಹಾಗಾಗಿ ನಾವು ಧ್ಯಾನವನ್ನ ಉಚಿತವಾಗಿ ಹೇಳಿಕೊಡಬೇಕು. ನಮಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ಉಚಿತವಾಗಿ ನೀಡಬೇಕು. ಯಾಕೆ ಅಂತ ಹೇಳಿದ್ರೆ ಯಾವುದು ಫೀಸ್ ತೆಗೆದುಕೊಳ್ಳದೆ ನೀಡುತ್ತೇವೆಯೋ ಅದು ದಾನ ಅನ್ನಿಸ್ಕೊಳ್ಳುತ್ತೆ. ಯಾವ್ದಾದ್ರು ಫೀಸ್ ತೆಗೆದುಕೊಂಡು ಹೇಳಿದ್ರೆ ಮಾಡಿದ್ರೆ ಅದು ವ್ಯಾಪಾರ ಅನ್ನಿಸ್ಕೊಳ್ಳುತ್ತೆ. ಆದ್ರಿಂದ ನಾವು ಮಾಡ್ಬೇಕಾಗಿರೋದು ವ್ಯಾಪಾರ ಅಲ್ಲ, ದಾನ. ಅದೇ ನಮ್ಮ ಧರ್ಮ, ಅದೇ ನಮ್ಮ ಕರ್ತವ್ಯ, ಅದೇ ನಮ್ಮ ಗುರಿ, ಅದೇ ನಮ್ಮ ಉದ್ದೇಶ ಆಗ್ಬೇಕು. ಅದಕ್ಕೆ ಹೇಳ್ತಾರೆ ದಾನವೇ ಧರ್ಮ. ಅಂದ್ರೆ ಪ್ರತಿನಿತ್ಯ ಬೋಧಿಸುತ್ತಲೇ ಇರಬೇಕು. ಅದೇ ನಿಜವಾದ ಕಾರ್ಯ, ಶ್ರೇಷ್ಠವಾದ ಕಾರ್ಯ. ಜ್ಞಾನ ಬೋಧನೆ ಮಾಡುವುದೇ ಮುಖ್ಯ. ಹಾಗಾಗಿ ವಸ್ತ್ರದಾನಕ್ಕಿಂತ, ಅನ್ನದಾನಕ್ಕಿಂತ, ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಜ್ಞಾನದಾನ. ಅದನ್ನೇ ಮಾಡೋಣ, ಅದೇ ಧರ್ಮ ಎಂಬುದಾಗಿ ನಾವು ತಿಳಿದುಕೊಂಡು ಅಂತ ಕಾರ್ಯಗಳನ್ನೇ ಮಾಡಬೇಕು. ಆ ನಂತರ ಲಾಸ್ಟ್ ಪಾಯಿಂಟ್ ಏನು ಅಂದ್ರೆ ಧರ್ಮವೇ ಪುಣ್ಯ. ನಾವೇನ್ ಮಾಡ್ತೇವೋ ಅದನ್ನೇ ಅನುಭವಿಸ್ತೀವಿ, ಇದು ಸತ್ಯ. ಅದರಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡಿದರೆ ಒಳ್ಳೆಯ ಫಲವನ್ನ ಅನುಭವಿಸುತ್ತೀವಿ. ಅಂದ್ರೆ ಧರ್ಮದ ಕಾರ್ಯಗಳನ್ನ ಮಾಡಿದರೆ ಪುಣ್ಯವನ್ನ ಅನುಭವಿಸುತ್ತೇವೆ, ಅಧರ್ಮದ ಕಾರ್ಯಗಳನ್ನ ಮಾಡಿದರೆ ಪಾಪವನ್ನ ಅನುಭವಿಸುತ್ತೇವೆ. ಆದ್ದರಿಂದ ನಾವು ಧರ್ಮವೇ ಪುಣ್ಯ ಎಂಬ 9ನೆಯ ರತ್ನ, 9ನೆಯ ತತ್ವದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಇದು ನವರತ್ನಗಳಲ್ಲಿ ಅತ್ಯಂತ ಮುಖ್ಯವಾದಂಥದ್ದು. ಅಂದ್ರೆ ನಮಗೆ ಪುಣ್ಯ ಬೇಕು ಅಂತ ಹೇಳಿದ್ರೆ ಧರ್ಮವನ್ನೇ ಮಾಡಿ. ಧರ್ಮ ಮಾಡೋದು ಅಂದ್ರೆ ಒಳ್ಳೆಯ ಕಾರ್ಯಗಳನ್ನ ಮಾಡುವುದು, ಒಳ್ಳೆಯ ಮಾತುಗಳನ್ನ ಆಡುವುದು, ಒಳ್ಳೆಯ ವಿಚಾರಗಳನ್ನ ಹಂಚಿಕೊಳ್ಳುವುದು, ಜ್ಞಾನದ ಬೋಧನೆ ಮಾಡುವುದು, ನಮ್ಮಲ್ಲಿ ಏನಿದೆಯೋ ಅದನ್ನು ಉಚಿತವಾಗಿ ನೀಡುವಂಥದ್ದು, ಇದು ಧರ್ಮ. ಆ ಧರ್ಮವೇ ನಮಗೆ ಪುಣ್ಯವನ್ನ ನೀಡುತ್ತದೆ. ಯಾರು ಅಂತ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಳ್ತಾರೆ ಅಬ್ಬಾ ಪುಣ್ಯಾತ್ಮನಪ್ಪ, ದೇವರು ಅವರು ಅಂತೇಳಿ ಹೇಳ್ತೇವೆ. ಸೊ ಯಾವಾಗಲೂ ನಾವು ಧರ್ಮದಲ್ಲಿಯೇ ಇರ್ತೀವಿ. ಆ ಧರ್ಮ ಮಾಡ್ಲಿಕ್ಕೆ, ಧರ್ಮದ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ಬಾರ್ದು, ನಾಳೆ ಮಾಡ್ತೀನಿ ಅಂತ ಹೇಳ್ಬಾರ್ದು, ಈಗಲೇ ಮಾಡು, ಈ ಕ್ಷಣದಲ್ಲೇ ಮಾಡು. ಧರ್ಮದ ಕೆಲಸಗಳನ್ನ, ಕರ್ಮಗಳನ್ನ ಆಗಲೇ ಮಾಡ್ಬೇಕು. ಯಾವಾಗ ಮಾಡ್ಬೇಕಾಗಿರುತ್ತೋ ಆ ಕ್ಷಣದಲ್ಲೇ ಮಾಡ್ಬೇಕು. ಅದನ್ನ ಮುಂದೂಡುವುದಾಗ್ಲಿ ಅಥವಾ ಉದಾಸೀನ ಮಾಡುವುದಾಗ್ಲಿ ಮಾಡಲೇಬಾರದು. ಹಾಗಾಗಿ ನಾವು ಧರ್ಮ ಅಂದ್ರೆ ನಾಳೆ ಮಾಡೋದು ಇವತ್ತೇ ಮಾಡ್ಬೇಕು, ಸರಿಯಾದದ್ದನ್ನೇ ಮಾಡ್ಬೇಕು, ಒಳ್ಳೆಯದನ್ನೇ ಮಾಡ್ಬೇಕು. ಹಾಗಾಗಿ ಆ ಧರ್ಮವೇ ಪುಣ್ಯ. ಆ ಪುಣ್ಯದೊಂದಿಗೆ ನಾವು ಈ ಜ್ಞಾನದ ಸಾರ್ಥಕ ಮಾಡಿಕೊಳ್ಳಬೇಕು. ಹಾಗಾಗಿ ಮಾಸ್ಟರ್ಸ್, ನಾವು ಈ ಜ್ಞಾನ ನವರತ್ನಗಳನ್ನ ಪ್ರತಿನಿತ್ಯ ಅರಿತುಕೊಂಡು ಅವುಗಳ ಸಾಧನೆಯಲ್ಲಿ
ಅವುಗಳ ಕಾರ್ಯರೂಪದಲ್ಲಿ ಇದ್ದಾಗ ಮಾತ್ರ ನಾವು ಪೂರ್ಣತೆಯ ಕಡೆಗೆ ಸಾಕ್ತೇವೆ ಅಥವಾ ಮುಕ್ತಿ ಮೋಕ್ಷದ ಕಡೆಗೆ ಸಾಕ್ತೇವೆ. ಅದಕ್ಕೇನೆ ನಮ್ಮ PSSM ನ ಶ್ರೇಷ್ಠವಾದಂತಹ ಹೇಳಿಕೆ ಏನು ಅಂದ್ರೆ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳಿ. ಸೊ ಈ 9 ನವರತ್ನಗಳು ಮತ್ತೊಮ್ಮೆ ಜ್ಞಾಪಿಸ್ತಾ, ದೇಹವೇ ದೇವಾಲಯ, ಜೀವವೇ ದೇವರು, ನಾನೇ ಎಲ್ಲ. ಸಹನೆಯೇ ಪ್ರಗತಿ, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ, ದಾನವೇ ಧರ್ಮ, ಧರ್ಮವೇ ಪುಣ್ಯ ಎನ್ನುವಂತಹ ನವರತ್ನಗಳ ಬಗ್ಗೆ ನನಗೆ ತಿಳಿದಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ರವರಿಗೆ, ವಿಶೇಷವಾಗಿ ನಮ್ಮನ್ನ ಈ ಒಂದು ತರಗತಿ ತೆಗೆದುಕೊಳ್ಳಲಿಕ್ಕೆ ಹೇಳಿರ್ತಕ್ಕಂಥ ಗೌರಿಬಿದನೂರಿನ ನೇತ್ರ ಮೇಡಮ್ ಅವರಿಗೆ, ಹಾಗೂ ಅವಕಾಶ ಕೊಟ್ಟಿರ್ತಕ್ಕಂಥ ರಂಗನಾಥ್ ಸರ್ ಅವರಿಗೆ, ವಿಷಯಗಳನ್ನ ಕೇಳಿಸ್ಕೊಂಡಂತ ಎಲ್ಲ ಧ್ಯಾನಿಗಳಿಗೆ, ಧ್ಯಾನ ಮಾಸ್ಟರ್ಗಳಿಗೆ, ಮತ್ತು ಈ ಒಂದು ವಿಷಯದ ಸಿದ್ಧಾಂತ ನಿರೂಪಕರು ಗುರುಗಳು ಆದಂತಹ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಅನಂತ ಅನಂತ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಮಾತಿಗೆ ವಿರಾಮ ಹೇಳ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಅದ್ಭುತವಾದ ಜ್ಞಾನವನ್ನು ಹಂಚಿದ್ರಿ. ಸೊ ವಿಸ್ತಾರವಾಗಿ ಈ ಸಬ್ಜೆಕ್ಟ್ ನಾವು ತಿಳ್ಕೊಂಡಿದ್ದೀವಿ ಇವತ್ತು ದಿನ. ಯಾಕಂದ್ರೆ ಪಿರಮಿಡ್ ಧ್ಯಾನ ನವರತ್ನಗಳು ಪತ್ರಿ ಸರ್ ಒಂದು ಫೇವರೆಟ್ ಕಾನ್ಸೆಪ್ಟ್. ಅದು ಖಂಡಿತವಾಗಿ ಈ ವಿಶೇಷ ಈ ಆಧ್ಯಾತ್ಮಿಕ ಹಂಚಿಕೆ ಅನ್ನೋದು ಇವತ್ತು ಆಗಿದೆ. ಸ್ನೇಹಿತರೆ, ಇಷ್ಟುವರೆಗೂ ನಾವು ಅದ್ಭುತವಾಗಿ ತಿಳ್ಕೊಂಡಿದ್ದೀವಿ ಈ ಜ್ಞಾನವನ್ನು. ಈ ಧ್ಯಾನ ನವರತ್ನಗಳೇನಿದೆಯೋ ಇದು ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದು. ಯಾರ್ಯಾರು ನಾವು ಈ ಆಧ್ಯಾತ್ಮಿಕ ಪಯಣ ಮಾಡ್ತಾ ಇದ್ದೀವಿ, ಆಧ್ಯಾತ್ಮಿಕ ಪಯಣದಲ್ಲಿ ಈ ನವರತ್ನಗಳು ಸರಿಯಾದ ಪಾಲನೆ ಮಾಡಿದ್ರೆ, ಅಂದ್ರೆ ಮೊದಲನೇದು ಸಾರಿ ಹೇಳಿದ ಪ್ರಕಾರ ಜ್ಞಾನಕ್ಕೆ ಸಂಬಂಧಿತು, ನೆಕ್ಸ್ಟ್ ಸಾಧನಕ್ಕೆ ಸಂಬಂಧಿಸಿದ್ದು, ಕೊನೆಯದಾಗಿ ಕರ್ಮಕ್ಕೆ ಸಂಬಂಧಿಸಿದ್ದು. ಸೊ ಈ ಮೂರು ಅರ್ಥ ಮಾಡ್ಕೊಂಡ್ರೆ ಇಡೀ ಆಧ್ಯಾತ್ಮಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಯಾಣ ಅನ್ನೋದು ನಮ್ಗೆ ಅರ್ಥ ಆಗತ್ತೆ, ಖಂಡಿತವಾಗಿ ಅರ್ಥ ಆಗತ್ತೆ. ಪೂರ್ಣಗೊಳಿಸ್ಕೊಂಡಿದ್ವಿ ಇವತ್ತಿನ ಸಾರು ಹೇಳಿದ ಅದ್ಭುತ ಮಾತುಗಳು, ಅದ್ಭುತ ಜ್ಞಾನ ಅನ್ನೋದು ನಿಜವಾಗಿ ನಮಗೆಲ್ಲರಿಗೂ ಸೊ ಇದು ನೆನಪಿರ್ತದೆ ಅಂತ ಅನ್ಕೊಂಡು, ಸ್ನೇಹಿತರೆ, ಈಗ ನೀವೆಲ್ಲರೂ ಯಾರ್ಯಾರು ಪ್ರಶ್ನೆಗಳು ಕೇಳಬೇಕು, ಇಲ್ಲ ನಿಮ್ಮ ಅನುಭವ ಹಂಚ್ಕೋಬೇಕಾದ್ರೆ ದಯವಿಟ್ಟು ಕೈ ಎತ್ತಿ. ಸೊ ಸರ್ ಹತ್ರ ಮಾತಾಡ್ಬೋದು. ಆಯ್ತು, ತ್ರಿವೇಣ್ ರಾಜ್ ಅವರು ಮಾತಾಡಿ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತಿನ ಕ್ಲಾಸು. ನನಗೆ ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ ಅಂತ ಹೇಳಿದ್ರಲ್ಲ ಸರ್, ಅದ್ರ ಬಗ್ಗೆ ಮತ್ತೊಂದ್ಸಲ ಹೇಳ್ಬೋದಾ ಸರ್? ಎಲ್ಲಿ ಮೇಡಮ್? ಸಿಂಪಲ್ ಮೇಡಮ್, ಅದು ನೀವು ಧ್ಯಾನ ಸಾಧನೆಗೆ ಎಷ್ಟು ಸಮಯ ಕೊಡ್ತೀರೋ ಅಷ್ಟು ನೀವು ಲಾಭವನ್ನ ಪಡ್ತೀರಿ, ಜ್ಞಾನವನ್ನ ಪಡ್ತೀರಿ, ಅಷ್ಟು ಉತ್ತುಂಗಕ್ಕೆ ಹೋಗ್ತೀರಿ. ಅಂದ್ರೆ ಸ್ವಲ್ಪ ಸಮಯ ಕೊಟ್ರೆ ಸ್ವಲ್ಪ ಸಾಧನೆ, ಹೆಚ್ಚು ಅನುಭವಗಳನ್ನು ಪಡೆಯಕ್ಕಾಗಲ್ಲ, ಹೆಚ್ಚು ಶಕ್ತಿ ಆಗಲ್ಲ, ಹೆಚ್ಚು ಜ್ಞಾನ ಪಡೆಯಕ್ಕಾಗಲ್ಲ. ಹಾಗಾಗಿ ಸಮಯ ಜಾಸ್ತಿ ಕೊಡ್ಬೇಕು. ಆ ಸಮಯವೇ ನಮ್ಮ ಸಾಧನೆಯ ಪ್ರಗತಿಯನ್ನು ಸೂಚಿಸುತ್ತದೆ. ಹಾಗೇನೆ ಸಹನೆ ಅಂದ್ರೆ, ನಾವು ಧ್ಯಾನ ಮಾಡೋರಿಗೆ ನೋಡ, ಈಗ ಹೊರಗಡೆನೂ ಕೂಡ ಹೇಳ್ತಿರ್ತಾರೆ, ಅಯ್ಯೋ ಅವ್ರೇನೋ ಧ್ಯಾನ ಮಾಡ್ತಾರೆ, ಕೆಲವೆಲ್ಲ ಅಪವಾದಗಳು ಬರ್ತವೆ. ಹೌದೌದು, ಬರುತ್ತೆ ಸರ್. ಹೌದಲ್ಲಮ್ಮ? ಅಂತ ಅಪವಾದಗಳನ್ನೆಲ್ಲ ನಾವು ಸಹಿಸ್ಕೊಂಡ್ರೆ ಧ್ಯಾನ ಮಾಡ್ತೀವಿ. ನಾವು ಧ್ಯಾನಕ್ಕೆ ಬರ್ತೀವ? ಇಲ್ಲ ಸರ್, ಬರಲ್ಲ. ನಾವಪ್ಪ ಬಿಡು, ಆ ಧ್ಯಾನ ಏನು ಅಂತ ಹೇಳ್ಬಿಟ್ವಿ. ನಾವೇನಾಗ್ತೀವಿ ಮತ್ತೆ ಮತ್ತೆ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇನ್ನು ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರೆ ದಯವಿಟ್ಟು ಕೈ ಎತ್ತಿ. ಯಾವಾಗಲೂ ಮಾಸ್ಟರ್ ಇರುವಾಗ ಖಂಡಿತವಾಗಿ ಸ್ವಲ್ಪ ನಿಮ್ಮ ಪ್ರಶ್ನೆಗಳು ಕೇಳೋದು, ಇಲ್ಲಾಂದ್ರೆ ನಿಮ್ಮ ಅನುಭವ ಏನಿದೆ ಅನುಭವ ಅನ್ನೋದು ಎಕ್ಸ್ಪ್ರೆಸ್ ಮಾಡ್ಬೋದು. ಮಾತಾಡಿ, ಅನುಶ್ಯ ಮಾತಾಡೋದು. ನಮಸ್ಕಾರ ಸರ್.
ನಮಸ್ತೆ ಮೇಡಮ್. ನೀವ್ ಹೇಳಿದ್ರಿ ಎಲ್ಲರಲ್ಲೂ ದೇವ್ರಿದ್ದಾರೆ, ಪ್ರತಿಯೊಬ್ಬರಲ್ಲೂ ಆತ್ಮ ಇದೆ, ಅದೇ ದೇವ್ರು ಅಂತೇಳಿ. ಕೆಲವರು ತುಂಬಾ ಕೆಟ್ಟ ಕೆಲಸಗಳು ಮಾಡ್ತಾರೆ, ಪ್ರಾಣ ಹಿಂಸೆ ಮಾಡೋದು, ಒಬ್ರಿಗೆ ಕೊಲ್ಲೋದು, ಆತರ ಎಲ್ಲ. ದೇವ್ರಿದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯನಾ ಸರ್, ಆತರ ಕೆಟ್ಟ ಕೆಲಸಗಳೆಲ್ಲ? ಎಸ್ ಮೇಡಮ್. ಯಾಕೆ ಅಂದ್ರೆ ಅವ್ರಿಗಿನ್ನೂ ಆ ದೇವರಿದ್ದಾನೆ ಅನ್ನುವಂತ ಅನುಭವ ಆಗಿಲ್ಲ, ಜ್ಞಾನ ಬಂದಿಲ್ಲ, ಅಜ್ಞಾನದಲ್ಲಿದ್ದಾರೆ. ಹಾಗಾಗಿ ಅವರು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನ, ಕೆಟ್ಟ ಕೆಲಸ ಮಾಡ್ತಾ ಇದ್ದೀನ ಅನ್ನುವಂತ ಪರಿಜ್ಞಾನ ಇಲ್ಲದೆ ಮಾಡ್ತಾ ಇದ್ದಾರೆ. ಆದರೆ ದೇವ್ರು ಇತ್ತಂದ್ರೆ ನಾವು ಅಲ್ಲ, ದೇವ್ರು ಇತ್ತಂದ್ರೆ ಕೆಟ್ಟ ಬುದ್ಧಿನೇ ಕೊಡ್ಬಾರ್ದಲ್ವಾ ಅಂತ ನನ್ಗೆ ಆತರ. ಮೇಡಮ್, ದೇವರಿದ್ದಾನೆ. ದೇವ್ರು ಅಂದ್ಮೇಲೆ ಈಗ ನಾವು ಕಲಿತಾ ಹೋಗ್ಬೇಕಾಗತ್ತೆ, ಹೌದ್ರಾ? ದೇವ್ರು ಆಗುವವರೆಗೂ ಕಲಿಯೋದಿರುತ್ತೆ. ಈಗ ದೇವ್ರ ಆದ್ವಿ ಅಂದ್ರೆ ನಾವು ಕೆಟ್ಟ ಕೆಲಸ ಮಾಡಲ್ಲ, ಹೌದಾ? ಅದಕ್ಕೇನೆ ನಾವು ಕೊನೆಗೆ 2 ಕರ್ಮ ಪ್ರಕರಣಗಳು ಹೇಳೋದು, ದಾನವೇ ಧರ್ಮ. ಸಾಧನೆ ಮಾಡಿದ್ಮೇಲೆ ದೇವರಾಗ್ತೀವಿ ಅಂತ. ಮೇಡಮ್, ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ, ಮಾನವ ಬಿಡು ಅಂತೀವಿ ಅಲ್ವಾ? ಇನ್ನು ಬಹಳ ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಮೃಗದಂತೆ ವರ್ತಿಸ್ತೀವ್ಯಾ ಅಂತೀವಿ, ಪ್ರಾಣಿ ತರ ಇದೆಯಾ ಅಂತೀವಿ, ಹೌದಲ್ರಾ? ನಮ್ಗೆ ಯಾವಾಗ ಪ್ರತಿಯೊಬ್ಬರು ದೇವ್ರು, ಪ್ರತಿಯೊಂದು ಕಡೆನೂ ದೇವ್ರಿದ್ದಾನೆ ಅಂತ ಯಾವಾಗ ಅರಿವಿಗೆ ಬರುತ್ತೆ, ಆಗ ನಮಗೆ ಒಳ್ಳೆಯ ಕಾರ್ಯಗಳನ್ನೇ ಮಾಡ್ಬೇಕು ಅನ್ನೋದು ಬರುತ್ತೆ. ಅಥವಾ ಈಗ ನಾವು ಅವ್ರು ಕೆಟ್ಟ ಕೆಲಸ ಮಾಡ್ತಾ ಇದ್ರು ಕೂಡ ನಾವು ದೇವರ ಸ್ಥಿತಿಗೆ ಹೋದಾಗ ನಾವು ಅದ್ರ ಬಗ್ಗೆ ಹೆಚ್ಚು ಕಾಮೆಂಟ್ ಮಾಡಕ್ ಹೋಗಲ್ಲ. ಎಸ್ ಮೇಡಮ್. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಆ ದೈವ ಸ್ಥಿತಿ ಅದು. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾರಮ್ಮ, ಎಲ್ರು ಬೇಡ್ಕೊಳ್ತಾರೆ, ಹೌದಾ? ಕೆಟ್ಟವರು ಹೋಗಿ ಬೇಡ್ಕೊಳ್ತಾರೆ, ಒಳ್ಳೆಯವರು ಹೋಗಿ ಬೇಡ್ಕೊಳ್ತಾರೆ. ದೇವ್ರ ಏನ್ ಮಾಡ್ತಾನೆ? ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ದೇವರು ಎಲ್ರಲ್ಲೂ ಇದ್ದಾನೆ, ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ. ಆದ್ರೆ ನಾವು ಆ ದೈವದ ಜ್ಞಾನವನ್ನ ಪಡ್ಕೊಂಡಿಲ್ದೇ ಇದ್ದಿದ್ರಿಂದ, ನಾನು ಪರಮಾತ್ಮ ಅವರು ಪರಮಾತ್ಮ ಅನ್ನೋ ಜ್ಞಾನ ಇಲ್ದೇ ಇದ್ದಿದ್ರಿಂದ ನಾವು ತಪ್ಪು ಕಾರ್ಯಗಳನ್ನ ಮಾಡ್ತಿದೀವಿ, ಕೆಟ್ಟ ಕಾರ್ಯಗಳನ್ನ ಮಾಡ್ತಿದೀವಿ. ಆ ಜ್ಞಾನ ಬಂತು ಅಂದ್ರೆ ಒಳ್ಳೆಯ ಕಾರ್ಯಗಳನ್ನೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್. ಮೈಸೂರವರ ಮೇಡಮ್, ಅನ್ಸೂಯ ಮೇಡಮ್. ಹಲೋ, ಮ್ಯೂಟ್ ಆಗಿದೆ ಮೇಡಮ್. ಆಯ್ತಾ? ಮ್ಯೂಟ್ ಆಗುತ್ತೆ. ಸ್ನೇಹಿತರೆ, ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರೆ ರೈಟ್, ಪ್ರಶ್ನೆ ಕೇಳಿ, ಇಲ್ಲ ಅಂದ್ರೆ ಅನುಭವಗಳು ಹೇಳಿ, ಪರವಾಗಿಲ್ಲ. ರೈಟ್. ಓಕೆ ಸರ್, ಐ ಥಿಂಕ್ ಪ್ರಶ್ನೆಗಳು ಮುಗಿದಿದೆ ಅಂತ ಅನ್ಕೊಂಡಿದ್ದೀನಿ. ಅದು ಯಾರು ಪ್ರಶ್ನೆ ಕೇಳ್ತಾ ಇಲ್ಲ, ಮೋಸ್ಟ್ಲಿ ಎಲ್ಲ ನೀವು ಹೇಳಿರುವಂತ ಅಂಶ ಅನ್ನೋದು ಪೂರ್ತಿ ಕೂಲಂಕುಷ ಅರ್ಥ ಆಗಿದೆ. ಇನ್ನು ಅದರಲ್ಲಿ ಪ್ರಶ್ನೆಗಳು ಉದ್ಭವಿಸಲ್ಲ, ಅದು ಪಾಲನೆ ಮಾಡ್ಬೇಕಷ್ಟೇ. ರೈಟ್. ಓಕೆ ಸರ್. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ಸೊ ಇವತ್ತಿನ ಈ ಅನುಭವ ಹಂಚಿಕೆ ಮತ್ತೆ ನಿಮ್ಮ ಜ್ಞಾನ ಹಂಚಿಕೆ. ರೈಟ್ ಸ್ನೇಹಿತರೆ, ಸೊ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ವಿ ಈಗ. ಸೊ ಕೊನೆಯದಾಗಿ ಏನಾದ್ರು ಕೇಳ್ಬೇಕಾದ್ರೆ ನೋಡಿ, ಇಲ್ಲಾಂದ್ರೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡಿ. ಎಸ್ ಸರ್. ಪ್ರತಿಯೊಬ್ರು ಧ್ಯಾನ ಮಾಡಿ, ಧ್ಯಾನ ಬೋಧಿಸಿ, ಧ್ಯಾನ ಪ್ರಚಾರ ಮಾಡಿ, ಹಾಗೆ ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಅಥವಾ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನ ಎಲ್ಲ ಕಾರ್ಯಕ್ರಮಗಳಲ್ಲೂ ತಪ್ಪದೆ ಭಾಗವಹಿಸಿ ಅಂತ ಹೇಳ್ತಾ, ಈ ಒಂದು ಧ್ಯಾನ ಬೋಧನೆಯ ಅವಕಾಶ ಮಾಡಿಕೊಟ್ಟಂತ ಮಹಾತಾರ್ ಫೌಂಡೇಶನ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಗುರುಗಳ ಚೈತನ್ಯಕ್ಕೆ ತಲೆಬಾಗಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಹೇಳ್ತೇನೆ. ಶುಭರಾತ್ರಿ. ಥ್ಯಾಂಕ್ ಯು. ಅದೇ ಒಂದು ಮೇಡಮ್ ಅವರು ಯಾರೋ ಕೈ ಎತ್ತಿದ್ದಾರೆ, ಏನೋ ಮಾತಾಡ್ಬೇಕಾದ್ರೆ. ನಾಗರತ್ನ ಅವರು ಮಾತಾಡಿ. ನಾಗರತ್ನ ಅವರೇ, ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸಾಧ್ಯವಾದ್ರೆ ವಿಡಿಯೋ ಆನ್ ಮಾಡ್ಕೊಳ್ರಿ. ರೈಟ್ ಸರ್, ಅನ್ಮ್ಯೂಟ್ ಆಗ್ತಾ ಇದೆ ಸರ್. ಓಕೆ ಸರ್. ಎಸ್ ಸರ್. ಶುಭರಾತ್ರಿ. ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ.